ಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿವಾಯು ಗುರುಗಳನ್ನು ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕರಿಸಿ ಪೂಜ್ಯ ಪರ್ಯಾಯ ಶ್ರೀಪಾದರನ್ನು ಪೀಠದಲ್ಲಿ ವಿರಾಜಮಾನರಾದ ಪರ್ಯಾಯ ಶ್ರೀಪಾದರನ್ನು ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕರಿಸಿ ಇವತ್ತಿನ ಪ್ರವಚನದಲ್ಲಿ ಭಗವಂತನ ಅಪಾರವಾದ ಮಹಿಮೆ, ಅವನು ನಡೆಸುವಂತಹ ಸೃಷ್ಟಿಯ ವೈಚಿತ್ರ್ಯ, ಅದೇ ರೀತಿಯಾಗಿ ಜೀವರುಗಳಿಗೆ ನಾನಾ ವಿಧವಾಗಿರತಕ್ಕಂತಹ ಕರ್ಮಕ್ಕನುಗುಣವಾಗಿ ಫಲವನ್ನು ನೀಡುವುದರ ಬಗ್ಗೆ ಪರಮಾತ್ಮ, ಹಯಗ್ರೀವರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ತಿಳಿಸ್ತಾನೆ. ಚತುರ್ಮುಖ ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾರೆ, ನಾನಾ ವಿಧರಾಗಿರತಕ್ಕಂಥ ಜೀವರಾಶಿಗಳಿದ್ದಾರೆ, ನಾನಾಕಾರದಲ್ಲಿ ಇದ್ದಾರೆ, ಇವರು ಎಲ್ಲರನ್ನೂ ಒಂದು ಕಡೆಗೆ ಸೃಷ್ಟಿ ಮಾಡಿ ಬಿಟ್ಟಿದೆಯಾ ನೀವು ಸ್ವಾಮಿ? ಯಾರಿಗೆ ಮೋಕ್ಷ ಕೊಡೋದು, ಯಾರಿಗೆ ಬಿಡೋದು, ಏನು ಕತೆ? ಅನಾದಿ ಕರ್ಮದಿಂದ ಬದ್ಧರಾಗಿರತಕ್ಕಂಥವರಿದ್ದಾರೆ, ಇವರಿಗೆಲ್ಲ ಮೋಕ್ಷವನ್ನು ಕೊಡುವ ಹೇಗೆ? ಅದಕ್ಕೆ ಹಯಗ್ರೀವರೂಪಿ ಪರಮಾತ್ಮ ಉತ್ತರ ನೀಡುತ್ತಾ ಹೇಳ್ತಾನೆ, ಅನಾದಿ ಕರ್ಮಣ ಬದ್ಧಾಃ ವಿಚಿತ್ರೇಣ ಅಮುನಾಖಿಲಾಃ ಜೀವಾಭ್ರಮಂತೆ ಸಂಸಾರೇ ಯಾವತ್ ಕರ್ಮ ಕ್ಷಯೋ ಭವೇ. ಅನಾದಿ ಆಗಿರತಕ್ಕಂಥದ್ದು ಕರ್ಮ, ಇದು ಅನಾದಿಯಾದದ್ದು ಅಂತ ನಾವು ಹೇಳಿಬಿಡ್ತೇವೆ, ಆದರೆ ಅದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಇದೆ. ಈ ಕರ್ಮದ ಬಗ್ಗೆ ತಿಳ್ಕೊಳ್ಳೋದು ಭಾಳ ಅಂದರೆ ಬಹಳ ಕಷ್ಟ ಇದೆ. ಕೃಷ್ಣ ಪರಮಾತ್ಮನೇ ಗೀತೆಯಲ್ಲಿ ಹೇಳಿಬಿಡ್ತಾನೆ, ಗಹನ ಕರ್ಮಣೋ ಗತಿ. ನೀವು ಕರ್ಮದ ಮೂಲವನ್ನು ಹುಡುಕ್ತಾ ಹೋದರೆ ಅದು ಬಹಳ ನಮಗೆ ನಿಗೂಢ. ಅದು ನಾನು ಕರ್ಮದ ಬಗ್ಗೆ ತಿಳಿದುಕೊಳ್ತೇನೆ ಅಂತ ನೀನು ಎದೆ ಉಬ್ಬಿಸಿ ಹೊರಟ್ರೆ ಅದರ ಬಗ್ಗೆ, ಅದರ ಮೂಲವನ್ನು ನಿನಗೆ ಅರಿಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ ಕೃಷ್ಣ ಪರಮಾತ್ಮ. ಮತ್ತು ನಾವು ಮಾಡುವುದೇನು ಹಾಗಾದರೆ? ನಿನಗೆ ಏನು ಮಾಡಬೇಕು ಅಂತ ವಿಹಿತವಾಗಿದೆಯೋ, ಯಾವುದು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆಯೋ, ಗುರುಮುಖೇನ ಅದನ್ನು ಶ್ರವಣವನ್ನು ಮಾಡಿ ನೀನು ಮಾಡುವ ಕರ್ತವ್ಯವನ್ನು ಮಾತ್ರ ನೀನು ಮಾಡುವುದು ನಿನ್ನ ಕೆಲಸ. ನನಗೆ ಯಾಕೆ ಹೀಗಾಯಿತು, ಯಾವ ಕರ್ಮ ಮಾಡಿದೆ, ಆ ಕರ್ಮ ಮಾಡಲಿಕ್ಕೆ ಏನು ಕಾರಣ? ಇದೊಂದು ಕರ್ಮದ ದೊಡ್ಡ ಚೈನ್ ಇದು. ಇದನ್ನು ನಾನು ಪೂರ್ತಿಯಾಗಿ ಅರಿತೇನೆ ಅಂದರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ಒಂದೇ ಒಂದು ಶಬ್ದದಲ್ಲಿ ಹೇಳಿದ ಅನಾದಿ. ಅದರ ಆದಿಯನ್ನು ನೀನು ಹುಡುಕ್ತಾ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಅನಾದಿ ಆಗಿರತಕ್ಕಂಥ ಕರ್ಮದ ಚೈನನ್ನು ತುಂಡರಿಸ್ಬೋದು, ಅದು ಭಗವಂತನ ಅನುಗ್ರಹದಿಂದ. ಭಗವಂತ ಸಾಕಿ ಅವನ ಕರ್ಮದ ಚೈನ್ ಇನ್ನು ಕಟ್ ಮಾಡ್ತೇನೆ ಅಂತ ಹೇಳಿ ಅನುಗ್ರಹಪೂರ್ವಕವಾಗಿ ಅವನು ಮಾಡಿರತಕ್ಕಂಥ ನಾನಾ ವಿಧವಾಗಿರತಕ್ಕಂಥ ಯೋನಿಗಳಲ್ಲಿ ಹುಟ್ಟಿ ಬಂದು ನಾನಾ ವಿಧವಾಗಿರತಕ್ಕಂಥ ಕರ್ಮಗಳನ್ನು ಮಾಡಿ ನಿರ್ವ್ಯಾಜವಾಗಿ ನಿಷ್ಕಾಮವಾಗಿ ಕೇವಲ ಭಗವಂತ ಪ್ರೀತನಾಗಲಿ ಅನ್ನುವಂಥ ಸತ್ಕರ್ಮ ಅನುಷ್ಠಾನವನ್ನು ಮಾಡಿದಾಗ ಮಾತ್ರ ಭಗವಂತನ ಅನುಗ್ರಹ ಪ್ರಸಾದ ರೂಪ ಆದ ಮೇಲೆ ಆ ಕರ್ಮದ ಚೈನ್ ಕಟ್ಟಾಗತ್ತೆ. ಅಲ್ಲಿಯವರೆಗೂ ಸಾಧ್ಯ ಇಲ್ಲ. ಒಂದಕ್ಕೊಂದು ಅದು ಚೈನ್ ಅನ್ನುವಂಥದ್ದು ತುಂಡರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಗೆ ಕ್ಷಯ ಆಗೋದು ಅಂತಂದರೆ, ನಾವು ಮಾಡಿರತಕ್ಕಂಥ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು. ಜೀವಾಭ್ರಮಂತಿ ಸಂಸಾರೇ, ಸಂಸಾರದಲ್ಲಿ ಯಾವತ್ ಕರ್ಮ ಕ್ಷಯೋ ಭವೇತ್,
ನೀವು ಮಾಡಿದ ಎಲ್ಲ ಕರ್ಮಗಳು ಕ್ಷಯವಾಗಿ ಇನ್ನೂ ಒಂದಿಷ್ಟು ಉಳಿದಿರ್ತದೆ. ನೀವು ಭಗವಂತನನ್ನು ಒಲಿಸಿಕೊಂಡು ಸಾಕ್ಷಾತ್ಕಾರ ಆದ ಮೇಲೂ ಅನುಭವಿಸಲೇಬೇಕಾಗಿರತಕ್ಕಂಥ ಕರ್ಮಗಳಿರ್ತದೆ. ಅದನ್ನು ಪ್ರಾರಬ್ಧ ಅಂತ ಕರೀತಾರೆ. ಅಲ್ಲಿವರೆಗೂ ಒಂದಕ್ಕೊಂದು ಕರ್ಮಗಳಿದ್ದೇ ಇರ್ತದೆ. ನಾನು ಭೋಗಪಟ್ಟು ನಾನು ಕರ್ಮಗಳನ್ನು ಕ್ಷಯ ಮಾಡ್ತೇನೆ ಅಂತಂದರೆ ನೋ ಕರ್ತುಂ ಶಕ್ಯೋ ವೈ ಕರ್ಮಣಾಂ ಕ್ಷಯ, ಕರ್ಮದ ಕ್ಷಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತೇಳಿದರೆ ಯತ ಏಕ ಶರೀರಸ್ಥ ಶರೀರಾಣಾಂ ಸಹಸ್ರಶಃ, ಒಂದು ಶರೀರದಲ್ಲಿ ಇದ್ದುಕೊಂಡು ಸಾವಿರಾರು ಜನ್ಮಗಳಿಗೆ ಕಾರಣವಾಗುವಷ್ಟು ಕರ್ಮಗಳನ್ನು ಈ ಒಂದು ಶರೀರದಲ್ಲಿ ನಾವು ಮಾಡ್ತೇವೆ ಅಂತ ಶ್ರೀಮದ್ ಆಚಾರ್ಯರು ಒಂದು ಮಾತು ಹೇಳುತ್ತಾರೆ. ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. ಒಂದು ದಿವಸಕ್ಕೆ ಮಿನಿಮಮ್ ಒಂದು 10 ಜನ್ಮಕ್ಕಾಗುವಷ್ಟು ಕರ್ಮಗಳನ್ನು ಮಾಡ್ಕೊಂಡು ಬಿಟ್ಟಿರ್ತೇವೆ ಅಂತ. ಇನ್ನೆಲ್ಲಿ ಕರ್ಮಕ್ಷಯ ಆಗಬೇಕು ನಮಗೆ? ಯಾವಾಗ ಆಗಬೇಕು? ಅದನ್ನೇ ಹೇಳ್ತಾರೆ. ಹಯಗ್ರೀವ ದೇವರು ಹೇಳುವಂಥ ಮಾತು, ಲಕ್ಷಶಃ ಕೋಟಿಶಶ್ಚಾಪಿ ಕಾರಣಾನಿ ಕರೋತ್ಯಯಂ. 1,00,000 ಕೋಟಿ ಜನ್ಮಗಳಿಗೆ ಇನ್ನೆಲ್ಲ ಹುಟ್ಟಿ ಬರುವಷ್ಟರ ಕರ್ಮಗಳನ್ನು ಮಾಡಿಬಿಡ್ತೇವೆ ಅಂತ. ಅದರಿಂದ ಯೋಗ್ಯವಾದ ವಿಧಿ ನಿಷೇಧಗಳಿಗೆ, ವಿಧಿ ನಿಷೇಧಗಳು ಏನಿರ್ತವೋ ಅದನ್ನು ಯಾವುದನ್ನು ಮಾಡಬೇಕೋ ಅದನ್ನು ಮಾಡೋದಿಲ್ಲ, ಯಾವುದು ಮಾಡಬಾರ್ದು ಅದನ್ನು ಮಾಡ್ತೇವೆ. ಈ ನಿಮಿತ್ತವಾಗಿ ಕುರುವಂತೆ ಹರ ನಿರ್ಜ್ಞ ಬಂಧಕಾರಾಣಿ ವೈ, ಹಗಲು ಪ್ರತಿನಿತ್ಯದಲ್ಲಿ ಇಂತಹ ಕರ್ಮಗಳನ್ನು ಮಾಡ್ತಾನೆ ಇರ್ತಾನಂತ. ಹೀಗೆ ಇಂತಹ ಇವರಿಗೆ ಯಾವುದೆಲ್ಲ ಉದ್ಧಾರ ಆಗಬೇಕು ಅದಕ್ಕೆ ಭಗವಂತ ಹೇಳುತ್ತಾನೆ, ವಕ್ತವ್ಯಂ ಕಿಮು ಜೀವಾನಾಂ ಕರ್ಮಾಣಿ ಸ್ವೈರಚಾರಿಣ. ಶಾಸ್ತ್ರದಲ್ಲಿ ನಿಷಿದ್ಧವಾದದ್ದನ್ನು ಮಾಡಬಾರದು, ವಿಹಿತವಾದದ್ದನ್ನು ಮಾಡಬೇಕು. ಇಷ್ಟೆಲ್ಲ ತಿಳಿಸಿಕೊಟ್ಟರು ಮತ್ತೂ ಕೂಡ ಬೇಡವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾನೆ. ಪ್ರಾಯೋ ವಿಕರ್ಮನಿಷ್ಠಾ ಹಿ ಚೇತನಾ ಸಾತ್ವಿಕಾ ಅಪಿ. ಸಾತ್ವಿಕರಾಗಿರತಕ್ಕಂಥ ಜೀವರಾಶಿಗಳೂ ಸಹಿತ ಕೆಲವೊಮ್ಮೆ ಕರ್ಮ ವಿಮುಖರಾಗಿ, ಅವರು ಸಾತ್ವಿಕರು, ಒಳ್ಳೆಯವರು, ಎಲ್ಲ ಯೋಗ್ಯವಾಗಿರ್ತಕ್ಕಂಥ ಕರ್ಮಾನುಷ್ಠಾನವನ್ನು ಮಾಡಿಕೊಂಡು ಇರತಕ್ಕಂಥವರು ಅಂತ ಅನಿಸಿಕೊಂಡವರು ಸಹಿತ ಕೆಲವೊಂದು ಸಂದರ್ಭಗಳಲ್ಲಿ ವಿಕರ್ಮನಿಷ್ಠ, ಕರ್ಮಕ್ಕೆ ವಿಮುಖರಾಗಿ ಸಾತ್ವಿಕರು ಅಂತ ಅನಿಸ್ಕೊಂಡವರು ಸಹಿತ ಕರ್ಮಗಳನ್ನು ಮಾಡ್ತಾರೆ. ರಾಜಸಾಸ್ತಾಮತಸ್ತತ್ರ ವಿಕರ್ಮಸ್ಥ ಇದಂ ಕಿಮು. ಸಾತ್ವಿಕರಾಗಿರತಕ್ಕಂಥ ಜೀವರಾಶಿಗಳೇ ಕೆಲವೊಂದು ಸಂದರ್ಭದಲ್ಲಿ ಪ್ರಮಾದವಶಾತ್ತಾಗಿಯೋ ಅಜ್ಞಾನವಶಾತ್ತಾಗಿಯೋ ಮಾಡಿಬಿಡ್ತಾರೆ ಅಂದ ಮೇಲೆ ಇನ್ನು ರಾಜಸ ತಾಮಸರ ಬಗ್ಗೆ ಇನ್ನೇನು ಹೇಳಲಿ ಅಂತ ಹಯಗ್ರೀವ ರೂಪಿ ಪರಮಾತ್ಮ ಹೇಳ್ತಾನೆ. ಹೀಗಾಗಿ ಯಾವತ್ ಸ್ವದೇಹಪಾತ ಸ್ಯಾತ್ ತಾವತ್ ಕರ್ಮ ಮಹಾಚಲಾನ್. ಮುಖ್ಯವಾಗಿ ಹಾಗಾದರೆ ನಾವು ನಿರಂತರವಾಗಿ ಕರ್ಮವನ್ನೇ ಮಾಡ್ತಾನೆ ಇರೋದು ಅಂತಾದರೆ ನಮಗೆ ಮೋಕ್ಷ ಅಂತ ಅನ್ನೋದು ಇಲ್ಲವೇ ಇಲ್ಲ ಅಂತ ಅನಿಸ್ಬಿಡ್ತದೆ ನಮಗೆ. ಯಾಕಂದರೆ ಒಂದು ಜನ್ಮದಲ್ಲಿ 1,00,000 ಕೋಟಿ ಜನ್ಮಗಳಿಗೆ ಆಗುವಷ್ಟು ಕರ್ಮಗಳನ್ನು ಮಾಡಿಬಿಡ್ತಾನೆ ಅಂತಂದರೆ ಮತ್ತೆ ಇನ್ಯಾವಾಗ ಮೋಕ್ಷ ನಮಗೆ? ಅಂದರೆ ಅದಕ್ಕೆ ಹೇಳ್ತಾನೆ, ಎಲ್ಲ ಕರ್ಮಗಳನ್ನು ನಾಶಪಡಿಸಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಸ್ಥಾವರಂ, ಕೊನೆಗೆ ಮತ್ತೆ ಎಲ್ಲ ಭೋಗಗಳನ್ನು ಮಾಡಿದ ಮೇಲೆ ಸ್ಥಾವರ ಜಂಗಮ ಮತ್ತು ನಾನಾ ವಿಧವಾಗಿರತಕ್ಕಂಥ ಯೋನಿಗಳನ್ನು ಅವನು ಪಡೆದು ಮತ್ತೆ ಮನುಷ್ಯ ಜನ್ಮವನ್ನು ಪಡೆಯುತ್ತಾನೆ. ಮನುಷ್ಯ ಜನ್ಮವನ್ನು ಪಡೆದಾಗಲೂ ಸಹಿತ ಯಾವ ರೀತಿ ಆಗ್ತದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾನೆ. ತೃಣ ಗುಲ್ಮ ಲತಾದೀನಿ ಶರೀರಾಣಿ ಸಮಶ್ನುತೆ. ಏನೇನು ಗಾಳಿ ಬೆಳಕು ನೀರು ಎಲ್ಲವನ್ನೂ ಕೂಡ ತಡೆದುಕೊಳ್ತಕ್ಕಂಥ ಕೊನೆಗೆ ಪ್ರಾಣಿ ಆಗ್ತಾನೆ. ಕ್ರಿಮಿ ಕೀಟ ಮೃಗ ವ್ಯಾಕ ಜನ್ಮ, ಕೊನೆಗೆ ಒಳ್ಳೆಯ ಜನ್ಮವನ್ನು ಪಡೆಯುತ್ತಾನೆ. ಹೀಗೆ ದ್ವಿಜನ್ಮ ಭುಕ್ತಿಕ್ರಮೇಣ ಮಾನುಷ್ಯಂ. ಮನುಷ್ಯ ಜನ್ಮವನ್ನು ಪಡೆದರೂ ಸಹಿತ ನಮಗಿಂಥ ಒಳ್ಳೆಯ ಜನ್ಮ ಸಿಗ್ತದೆ ಅಂತಿಲ್ಲ. ಎಲ್ಲೋ ಗುಡ್ಡಗಾಡುಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ್ಮ ಸಿಗ್ತದೆ. ಅಲ್ಲಿಯೂ ಸಹಿತ ಕೇವಲ ಹಣ್ಣು ಮತ್ತು ಎಲೆಗಳನ್ನು ತಿಂದ್ಕೊಂಡು ಪಶು ಮಾಂಸಗಳನ್ನು ತಿಂದ್ಕೊಂಡು ಹೀಗಿರ್ತಕ್ಕಂಥ ಅಲ್ಲಿ ಏನಿರೋದಿಲ್ಲ. ತಿನ್ನಬೇಕು, ಹಸಿವು, ನೀರಡಿಕೆ, ಇನ್ನು ತಿನ್ನಬೇಕು ಇನ್ನು ತಿನ್ನಬಾರ್ದು, ಇಷ್ಟೇ ಜ್ಞಾನ ಇರ್ತದೆ ಹೊರತು ಭಗವಂತನ ಕುರಿತು ಯಾವ ಜ್ಞಾನವೂ ಕೂಡ ಇರೋದಿಲ್ಲ. ಹೀಗೆ ಮತ್ತೆ ಪುನಃ ಒಳ್ಳೆಯ ಭೋಗಗಳನ್ನು ನಾಶವಾದ ಮೇಲೆ ಒಳ್ಳೆಯ ಜನ್ಮವನ್ನು ತಾಳುತ್ತಾ ಅವನು ತ್ರೈವರ್ಣಿಕನಾಗಿ ಬ್ರಾಹ್ಮಣಾದಯ ತತ್ರಾಪಿ ಕ್ರಮತಃ ಪ್ರಾಪ್ಯ ತ್ರೈವರ್ಣ್ಯಂ. ಮೊದಲಿಗೆ ಶೂದ್ರ ವೈಶ್ಯ ಕ್ಷತ್ರಿಯನಾಗಿ ಕೊನೆಗೆ ಬ್ರಾಹ್ಮಣ ಜನ್ಮವನ್ನು ಅವನು ಪಡೆಯುತ್ತಾನೆ.
ಆ ಬ್ರಾಹ್ಮಣ ಜನ್ಮವನ್ನು ಪಡೆದ ಮೇಲೆಯೂ ಯದಿ ಕುರ್ಯಾತ್ ದುರಾಚಾರಂ ತಥೋ ನರಕಮಾಪ್ನುಯಾ. ಬ್ರಾಹ್ಮಣ ಜನ್ಮವನ್ನು ಪಡೆದ ಮೇಲೆಯೂ ಕೂಡ ಮತ್ತೆ ದುರಾಚಾರವನ್ನು ಮಾಡಿದ ಅಂದರೆ ಮತ್ತೆ ಅಧಪ್ಪತನವನ್ನೇ. ಸರಿ, ಇದೊಂದು ಹಾವು ಏಣಿ ಆಟ ಇದ್ದ ಹಾಗೆ ನೋಡಿ. ಅದೊಂದು ಆಟ ಇರ್ತದೆ. ನೀನು ಎಷ್ಟು ಅಂಕಿಗಳನ್ನು ಪಡಿತೀಯೋ ಅದಕ್ಕೆ ಅನುಗುಣವಾಗಿ ಅವನು ಒಳ್ಳೆಯ ಜನ್ಮವನ್ನು ಪಡೀತಾನೆ. ಅದೇ ಒಂದು ತಪ್ಪು ಹೆಜ್ಜೆಯನ್ನಿಟ್ಟರೆ ಹಾವು ಕಚ್ಚಿ ಮತ್ತೆ ಪುನಃ ಕೆಳಗಿನ ಜನ್ಮಕ್ಕೆ ಬರ್ತಾನೆ. ಅದೊಂದು ಹಾವು ಏಣಿ ಆಟ ಇರ್ತದೆ ನೋಡಿ. ಏಣಿಯ ಸ್ಥಾನಕ್ಕೆ ಬಂದರೆ ಅವನು ಒಳ್ಳೆಯ ಜನ್ಮವನ್ನು ಪಡೆದು ಮೇಲಕ್ಕೆ ಹೋಗ್ತಾನೆ ಪುಣ್ಯವನ್ನು ಮಾಡಿ. ಹಾಗೆ ಈ ಒಂದು ಕರ್ಮದ ಜೀವನ ಸಂಸಾರದ ಚಕ್ರ ಅಂತ ಹೇಳ್ತಾ ಇದ್ದಾರೆ. ಭುಕ್ತ್ವಾ ಕರ್ಮ ಅರ್ಜಿತಾನ್ ಲೋಕಾನ್ ನಿರಯಾನ್ ಬಹುವತ್ಸರಂ. ಬಹಳಷ್ಟು ಜೀವನಗಳ ಕಾಲ ಅವನು ಕರ್ಮಗಳಲ್ಲಿ ಇದ್ದು ಕರ್ಮಶೇಷದಿಂದ ಮತ್ತೆ ಪುನಃ ಸ್ಥಾವರಾದಿಗಳಲ್ಲಿ ಹುಟ್ಟಿ ಬರುತ್ತಾನೆ. ಪೂರ್ವೋಕ್ತೇನ ಕ್ರಮೇಣೋಸೌ ಪ್ರಾಪ್ಯ ತ್ರೈವರ್ಣಿಕಾದಿಕಂ ಭ್ರಮನ್ನಾಸ್ತೆ ಸಸಂಸಾರೇ ತತ್ರ ಮೋಕ್ಷ ಕಥಾ ಕುತಃ. ಹೀಗೆ ಅವನು ಸಂಸಾರ ಚಕ್ರದಲ್ಲಿ ಇರ್ತಾನೆ. ಇವನಿಗೆ ಮೋಕ್ಷ ಅನ್ನುವಂಥದ್ದು ಹೇಗಪ್ಪ? ಮೋಕ್ಷ ಅನ್ನುವಂಥದ್ದು ಅದು ಗಗನ ಕುಸುಮವೇ. ಅದು ಆಕಾಶದಲ್ಲಿ ಬೆಳೆದಿರ್ತಕ್ಕಂಥ ಹೂವು ಅಂತಂದರೆ ಆಕಾಶದಲ್ಲಿ ಹೂವು ಯಾವತ್ತಾದರೂ ನೋಡಿದ್ದೇವಾ? ಇಲ್ಲ. ಆದರೂ ಕೂಡ ಏನು ಮಾಡಬೇಕು ಅಂದರೆ ಶುಭಯೋನಿಸ್ಥಿತೋ ಜೀವ ಯದಿ ಕರ್ಮ ಶುಭಂ ಚರೇತ್. ಒಳ್ಳೆಯ ಜನ್ಮ ಬಂದಾಗ ಒಳ್ಳೆಯ ಕರ್ಮಗಳ ಅನುಷ್ಠಾನವನ್ನು ಮಾಡಿದರೆ ಅವನು ಉತ್ತಮವಾದ ಫಲವನ್ನು ಪಡೆದೇ ಪಡೀತಾನೆ. ಒಳ್ಳೆಯ ಆ ಕರ್ಮವನ್ನು ಮಾಡಿದ್ದರ ಫಲವಾಗಿ ಸ್ವರ್ಗವನ್ನು ಪಡೀತಾನೆ. ಸ್ವರ್ಗವನ್ನು ಪಡೆದ ಮೇಲೆ ಸ್ವರ್ಗಕ್ಕೆ ಹೋದ ಮೇಲೆ ಏನ್ರಿ, ನಮ್ಮದು ಎಷ್ಟು ಪುಣ್ಯ ಇರ್ತದೋ ಅಷ್ಟು ದಿವಸ ನಮ್ಮ ಸುಖಾನುಭೋಗ. ಅದು ಮುಗಿದ ಮೇಲೆ ಮತ್ತೆ ಪುನಃ ಮುಗೀತು. ಯಾರೋ ವಿದೇಶ ಪ್ರವಾಸಕ್ಕೆ ಹೋಗಿರ್ತಾರೆ, ಭಾರಿ ಹಣ ಸಂಪಾದನೆ ಮೋಜು ಮಸ್ತಿ ಮಾಡೋಣ ಅಂತ. ಅವರೆಲ್ಲ ಮೊದಲೇ ಹಾಕಿಕೊಳ್ತಾರೆ 7 ದಿವಸದ ಟ್ರಿಪ್ಪು, 15 ದಿವಸದ ಟ್ರಿಪ್ಪು ಅಂತ. ಅಷ್ಟು ಹಣ ಇಸ್ಕೊಂಡಿರ್ತಾರೆ ನಿಮ್ಮ ಬಳಿ. ಅದು ಮುಗಿದ ತಕ್ಷಣ ನಿಮ್ಮನ್ನು ನಿಮ್ಮ ಊರಿಗೆ ಕಳಿಸ್ಬಿಡ್ತಾರೆ. ಅಲ್ಲಿ 1 ದಿವಸನೂ ಇಟ್ಕೊಳ್ಳೋದಿಲ್ಲ. ಅಲ್ಲಿ ನಿಮ್ಮ ಬಳಿ ಪುಣ್ಯ ಇರುವಲ್ಲಿಯವರೆಗೆ ಸ್ವರ್ಗದಲ್ಲಿ ನಿಮಗೆ ವಾಸ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ನೀವು ಪುಣ್ಯ ಖಾಲಿ ಆಯಿತು ಅಂದರೆ ಮತ್ತೆ ಪುನಃ ಈ ಭೂಲೋಕಕ್ಕೆ ಮರ್ತ್ಯಲೋಕಕ್ಕೆ ಬರಬೇಕು. ಇಲ್ಲಿ ಮತ್ತೆ ಪುಣ್ಯ ಸಂಪಾದನೆಯನ್ನು ಮಾಡಬೇಕು. ಒಳ್ಳೆಯ ಜನ್ಮವನ್ನು ಪಡೆದುಕೊಂಡಾಗ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಕರ್ಮಾನುಷ್ಠಾನವನ್ನು ಮಾಡದೇ ಹೋದಲ್ಲಿ ನಿಮಗೆ ಮಹಾ ಅನರ್ಥವೇ ಸರಿ. ಅದಕ್ಕಾಗಿ ಒಳ್ಳೆಯ ಕರ್ಮಗಳನ್ನು ನಿಮಗೆ ಮಾಡಿದಲ್ಲಿ ಮಾತ್ರ ಒಳ್ಳೆಯ ಫಲವನ್ನು ಭಗವಂತ ನೀಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹಯಗ್ರೀವ ರೂಪಿ ಪರಮಾತ್ಮ ಹೇಳ್ತಾನೆ, ಸ್ವಕರ್ಮಣ ಅರ್ಜಿತಾನ್ ದೇಹಾನ್ ಶುಭಯೋನೀನ್ ಪುನಃ ಪುನಃ ಪ್ರಾಪ್ಯ ತ್ರಿದಿವ ಭೂಮಿಷ್ಠ ಪ್ರಾಯೋ ಭ್ರಮತಿ ಸಂಸ್ಕೃತೌ. ಹೀಗೆ ತ್ರಿದಿವ ಭೂಮಿ, ತ್ರಿದಿವ ಅಂತಂದರೆ ಸ್ವರ್ಗ, ಭೂಮಿ ಅಂತಂದರೆ ಅವನೊಂದು ಸಂಚಾರ ಕ್ರಮ. ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬರೋದು, ಪುಣ್ಯ ಸಂಪಾದನೆ ಮಾಡಿಕೊಂಡು ಸುಖ ಪಡಲಿಕ್ಕೆ ಬೇರೆ ಕಡೆಗೆ ಹೋಗಿ ಆ ಪುಣ್ಯ ಖಾಲಿ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬರೋದು. ಹೀಗೆ ಇದೊಂದು ಚಕ್ರ. ಒಂದು ವೇಳೆ ನೀನೇನಾದರೂ ಪಾಪ ಕೆಲಸವನ್ನು ಮಾಡಿದೆ ಅಂತಾದರೆ ನಿನಗೆ ಸ್ವರ್ಗದ ಬದಲು ನರಕಕ್ಕೆ ತೋರಿಸ್ತಾನೆ. ಅಲ್ಲಿ ನೀನು ಮಾಡಿರ್ತಕ್ಕಂಥ ಪಾಪದ ದುಃಖವನ್ನು ಅನುಭವಿಸಿದ ಮೇಲೆ ಮತ್ತೆ ಪುನಃ ನಿನಗೆ ಮನುಷ್ಯ ಜನ್ಮವನ್ನು ತಾಳಿ ಉತ್ತಮವಾಗಿರತಕ್ಕಂತಹ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ಪುಣ್ಯಕರ್ಮಾಣಿ ಅವಶ್ಯವಾಗಿ ಮಾಡಬೇಕಂತ. ಈ ಪುಣ್ಯಕರ್ಮ ಮಾಡೋದಕ್ಕೆ ವಿಘ್ನಗಳು ಬಹಳ ನೋಡಿ. ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೋದರೆ ಇವತ್ತೇನೋ ಒಂದು ವಿಘ್ನ ಬಂದುಬಿಡ್ತದೆ. ಇವತ್ತು ಬೇಡ ನಾಳೆ ಮಾಡೋಣ. ನಾಳೆ ಮಾಡಲಿಕ್ಕೆ ಹೋದರೆ ಇನ್ನೂ ಒಂದು 15 ದಿವಸ ಮಾಡಲಿಕ್ಕೆ ಆಗದೇ ಇರುವಷ್ಟು ಏನೋ ವಿಘ್ನ ಬಂದುಬಿಡ್ತದೆ. ಇದೆಲ್ಲ ನಾವು ಮಾಡಿರ್ತಕ್ಕಂತಹ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪಾಪದ ಫಲ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಅನಾದ್ಯನಂತ ಕಾಲದಿಂದ ಉತ್ತಮವಾಗಿರತಕ್ಕಂತಹ ಸಾತ್ವಿಕರಾಗಿರತಕ್ಕಂತಹ ಜೀವರಾಶಿಗಳು ಉತ್ತಮ ಕರ್ಮಗಳನ್ನು ಮಾಡಿ ಅನನ್ಯ ಭನಸ್ಕನಿಂದ ಭಗವಂತನನ್ನು ಆರಾಧನೆ ಮಾಡಿದರೆ ಮಾತ್ರ ಭಗವಂತನ ಅನುಗ್ರಹ ಪ್ರಸಾದ ರೂಪವಾಗಿರತಕ್ಕಂಥ ಮೋಕ್ಷ ಸಿಗಲಿಕ್ಕೆ ಸಾಧ್ಯ. ಅದನ್ನೇ ಕೃಷ್ಣ ಪರಮಾತ್ಮ ಹೇಳ್ತಾನೆ ಗೀತೆಯಲ್ಲಿ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವರಿಗೆ ಯೋಗ ಮತ್ತು ಕ್ಷೇಮ ಎರಡನ್ನೂ ನಾನು ಕರುಣಿಸ್ತೇನೆ. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ,
ಇಲ್ಲಿಯವರೆಗೆ ನಾವು ಯಾವುದನ್ನು ಹೊಂದಿಲ್ವೋ ಅದನ್ನು ಹೊಂದುವುದು ಅಂದರೆ ಅದು ಯೋಗ ಅಂತೆ. ಕ್ಷೇಮ ಅಂದರೆ ಪ್ರಾಪ್ತಸ್ಯ ಪರಿರಕ್ಷಣಂ, ಯಾವುದನ್ನು ಪಡೆದುಕೊಂಡಿದ್ದೇವೋ ಅದನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳುವಂಥ ಜವಾಬ್ದಾರಿ. ಹೀಗೆ ಎರಡನ್ನೂ ಕೂಡ ನಾನೇ ನೋಡಿಕೊಳ್ತೇನೆ ಅಂತಾನೆ ಭಗವಂತ. ಹಾಗಾಗಿ ತಸ್ಮಾತ್ ಭೋಗಾದಿನ ಕೋಪಿ ಕ್ಷೇಪ್ತುಂ ಕರ್ಮನ ಶಕ್ಯತೆ. ಅದಕ್ಕೋಸ್ಕರವಾಗಿ ಭಗವಂತನ ಅನುಗ್ರಹ ಒಂದೇ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ನೀವೇನೆಲ್ಲ ಪೂರ್ವಕರ್ಮಗಳನ್ನು ಮಾಡಿದ್ದೀರಿ ಅವುಗಳು ಭಗವಂತನ ಅನುಗ್ರಹ ಪ್ರಸಾದದಿಂದ ಸಂಚಿತ ಆಗಾಮಿನಿ ಆಗಿರತಕ್ಕಂಥ ಕರ್ಮಗಳು ನಾಶ ಹೊಂದುತ್ತವೆ. ಪ್ರಾರಬ್ಧ ಕರ್ಮ ಅಂತೇನೊಂದಿದೆ ಅದು ಭಗವಂತನ ಅನುಗ್ರಹ ನಂತರದಲ್ಲಿ ಇಷ್ಟೆಷ್ಟೇನೆಲ್ಲ ಕರ್ಮಗಳು ಅವಶೇಷವಾಗಿ ಉಳಿದು ಇಂತಿಷ್ಟು ಅನುಭವಿಸಲೇಬೇಕು ಅಂತೇನಿದೆಯೋ ಅದನ್ನು ಅವನು ಅನುಭವಿಸಬೇಕಾಗ್ತದೆ. ಹೀಗೆ ಸಂಚಿತವಾದ ಎಲ್ಲ ಭೋಗಗಳನ್ನು ಪರಿಹಾರ ಮಾಡಿಕೊಂಡು ಆಮೇಲೆ ಭಗವಂತನ ಅನುಗ್ರಹ ಪ್ರಸಾದ ರೂಪವಾಗಿರತಕ್ಕಂಥ ಮೋಕ್ಷವನ್ನು ಅವನು ಪಡಿತಾನೆ. ಏವಂತೆ ಕರ್ಮಣಾಂ ಬಂಧ ಪ್ರಕಾರ ಕಥಿತೋವಿದೆ. ನೋಡಪ್ಪ, ಬಂಧನದ ಪ್ರಕಾರ ನಾವು ಯಾಕೆ ಸಂಸಾರದಲ್ಲೇ ಇನ್ನೂ ಇದ್ದೇವೆ ಅನ್ನೋದರ ಕಾರಣವನ್ನು ಮುಖ್ಯವಾಗಿ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅನನ್ಯ ಮನಸ್ಕರಾಗಿ ನಿರಂತರವಾಗಿ ಭಗವಂತನ ಧ್ಯಾನದಲ್ಲಿ ನಾವು ರತರಾದರೆ, ಆಸಕ್ತಿಯನ್ನು ಹೊಂದಿದರೆ ಭಗವಂತನ ಅನುಗ್ರಹ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಇಷ್ಟಾದ ಮೇಲೆ ಭಗವಂತ ಈ ಅನಾದಿಯಾಗಿರ್ತಕ್ಕಂಥ ಕರ್ಮ ಅಂತ ಹೇಳಿದೆ. ಈ ಕರ್ಮವನ್ನು ಮಾಡಿಸುವುದು ಯಾರು? ಜೀವನು ಸ್ವತಃ ತಾನಾಗೆ ಮಾಡ್ತಾನೋ ಅಥವಾ ಯಾರಾದರೂ ಮಾಡಿಸೋದು? ಬ್ರಹ್ಮದೇವರ ಪ್ರಶ್ನೆ. ಎಲ್ಲ ಜೀವರುಗಳಿಗೆ ಕರ್ಮವನ್ನು ಸ್ವಾಮಿ ನೀನು ಮಾಡಿಸ್ತವನೇ ಆಗಿದ್ದಿ, ಅವರಿಗೆ ಆ ಕರ್ಮದ ಫಲ ಅದು ಮಾತ್ರ ವಿಪರೀತವಾಗಿರ್ತದೆ ಅಂತ ಕೇಳ್ತಾ ಇದ್ದೇನೆ. ಇದು ಏಕೆ? ಕಥಂ ತರ್ಹಿ ಫಲಂ ತೇಷಾಂ ಜಾಯತೆ ತದ್ವದಸ್ವಮೇ. ಆದ್ದರಿಂದ ಆ ಫಲಭೋಗವನ್ನು ಮಾಡುವುದು ಮಾತ್ರ ವಿಪರೀತವಾಗಿ ಕಾಣ್ತಾ ಇದೆ, ಅದು ಏಕೆ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ? ಒಂದು ದೃಷ್ಟಾಂತ ಕೊಡ್ತಾರೆ. ರಾಜಾಜ್ಞೆಯ ಕೃತಂ ಪಾಪಂ ಕರ್ಮ ಪುಣ್ಯಮಥಾಪಿ ವಾ ಫಲಭಾಗ್ ತತ್ರ ರಾಜಾಸ್ತಿ ನ ಪ್ರೇಷ್ಯೆ ದೃಶ್ಯತೆ ಫಲಂ. ಯಾವ ವಿಧವಾಗಿರತಕ್ಕಂತಹ ವ್ಯವಹಾರದಲ್ಲಿ ಏನು ಕಂಡಿದೆ? ರಾಜ್ಞಾ ಹತೋಯಂ ದುರ್ವೃತ್ತಃ ರಾಜ್ಞಾ ಸಂವರ್ಧಿತೋ ಹ್ಯಯಂ ಇತ್ಯೇವಂ ವ್ಯವಹಾರೋಸ್ತಿ ನನಾಂನ ಭೃತಕಸ್ಯ ಚ. ಈಗ ಸೈನಿಕರು ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕಾಗಿ ಶತ್ರುಗಳ ಸೈನ್ಯವನ್ನು ನಾಶಪಡಿಸಲಿಕ್ಕಾಗಿ ಹೋಗಿ ಅವರು ಶತ್ರುಗಳನ್ನು ಹಿಮ್ಮೆಟ್ಟಿ ಆ ರಾಜ್ಯವನ್ನು ರಕ್ಷಣೆ ಮಾಡಿಕೊಂಡು ಬರ್ತಾರೆ. ಆದರೆ ಗೆದ್ದದ್ದು ಮಾತ್ರ ಯಾರು ಅಂತ ಕೇಳಿದರೆ ರಾಜ ಗೆದ್ದದ್ದು ಅಂತಲೇ ಹೇಳೋದು. ಹಾಗೆ ಎಲ್ಲವೂ ಕೂಡ ನೀನೇ ಮಾಡಿಸ್ತೀಯ. ಆದ್ದರಿಂದ ಇದೆಲ್ಲ ಕರ್ಮಫಲ ಭೋಗವನ್ನು ಜೀವರಿಗೆ ಕೊಡೋ ಸ್ವಾಮಿಯೂ ಕೂಡ ನೀನೇ ಆಗಿದ್ದಿ. ಇದು ಜೀವೋ ಹಿ ಶ್ವಸತಿ ಶ್ವಾಸ ಮೋಕ್ಷೇಪಿ ನ ಪ್ರಭು ಸ್ವಯಂ. ಜೀವನು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾನೆ, ಆದರೆ ಅವನಿಗೆ ಮೋಕ್ಷ ಕೊಡುವನು ಮಾತ್ರ ನೀನು. ಆದ್ದರಿಂದ ಅವರ ಪುಣ್ಯ ಪಾಪಕ್ಕೆ ಅನುಗುಣವಾದ ಸುಖ ದುಃಖ ಭೋಗ ಇದರನ್ನೆಲ್ಲವನ್ನೂ ಕೊಡುವ ನೀನೇ, ಸ್ವತಂತ್ರ ನೀನೇ ಆಗಿದ್ದಿ. ಆದರೆ ಕರ್ಮ ಮಾಡಿಸುವ ನೀನು, ಆದರೆ ಫಲಭೋಗವನ್ನು ಪಡೋದು ಮಾತ್ರ ಜೀವರಾಶಿಗಳು. ಎಲ್ಲ ಕರ್ಮಗಳನ್ನು ಮಾಡಿಸುವ ನೀನು, ಆದರೆ ಅದರ ಫಲಭೋಗ ಮಾತ್ರ ಜೀವರಾಶಿಗಳಿಗೆ. ಇದು ಹೇಗೆ? ನನಗೊಂದು ಸಂಶಯ ಬರ್ತಾ ಇದೆ. ಇದನ್ನು ಪರಿಹರಿಸು ಅಂತ ಕೇಳಿಕೊಂಡಾಗ ಆವಾಗ ಹೇಳ್ತಾರೆ, ಅನಾದೀನೀಹ ಕರ್ಮಾಣಿ ಜೀವಾನಾಂ ಕಥಿತಾನಿತೆ. ಒಂದೇ ಮಾತು ನಿನಗೆ ಹೇಳಿದ್ದೇನೆ. ಏನು ಅಂದರೆ ಈ ಕರ್ಮ ಎನ್ನುವಂಥದ್ದು ಜೀವನಿಗೆ ಅನಾದಿಯಾಗಿ ಅಂಟುಕೊಂಡಿದೆ, ಇದನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿಯೂ ಸಹಿತ ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಧವಾಗಿರತಕ್ಕಂಥ ಇದು ಎಲ್ಲಿಂದ ಇದೆ ಅಂತಂದರೆ ಪ್ರಕೃತಿಯಿಂದ ಹುಟ್ಟಿರತಕ್ಕಂಥ ಗುಣಗಳಿವು. ಬ್ರಹ್ಮಾದಿ ದೇವರಿಂದ ಆರಂಭಿಸಿಕೊಂಡು ಎಲ್ಲರಿಗೂ ಕೂಡ ಅವರೆಲ್ಲರೂ ಕೂಡ ಪ್ರಕೃತಿ ಬದ್ಧರೇ, ಸಾತ್ವಿಕಾದಿ ಗುಣಗಳಿಂದ ಯುಕ್ತರೇ ಆಗಿದ್ದಾರೆ. ಯಾರು ಸಾತ್ವಿಕರಾಗಿದ್ದಾರೋ ಅವರು ನನ್ನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ ಇರ್ತಾರೆ. ಯಾರು ರಾಜಸರಾಗಿದ್ದಾರೋ ಅವರು ಮಿಶ್ರರು, ಕೆಲವೊಂದು ಪ್ರಸಂಗಗಳಲ್ಲಿ ಮಾಡ್ತಾರೆ, ಕೆಲವೊಂದು ಪ್ರಸಂಗದಲ್ಲಿ ಬಿಟ್ಟುಬಿಡ್ತಾರೆ. ತಾಮಸರು ಅಂದರೆ ದೇವರನ್ನು ಸದಾಕಾಲ ದ್ವೇಷವನ್ನೇ ಮಾಡ್ತಿರ್ತಾರೆ, ದೇವರಲ್ಲಿ ಭಕ್ತಿ ಅಂದರೆ ಅವ್ರಿಗೆ ಆಗೋದಿಲ್ಲ. ಹೀಗೆ ಇದೊಂದು
ನೈಸರ್ಗಿಕವಾಗಿರತಕ್ಕಂಥ ನಿಯಮ ಇತ್ತು. ಕೆಲವೊಂದು ಸಂದರ್ಭದಲ್ಲಿ ವ್ಯತ್ಯಾಸಗಳಾಗೋದು ಕೂಡ ಕಾಣ್ತದೆ. ಯಾರು ನನ್ನಲ್ಲಿ ವಿಶೇಷವಾದ ಪ್ರೀತಿಯನ್ನು ಮಾಡ್ತಾರೋ ಅವರು ಸಾತ್ವಿಕರಾಗಿರತಕ್ಕಂಥವರು ಅಂತ ತಿಳಿ. ಹೀಗೆ ಮಾಮುದ್ದಿಶ್ಯ ಕೃತಂ ಯತ್ತು ಸಕಾಮಂ ತತ್ತಥೈವ ಹಿ ನಿಷ್ಕಾಮಂ ಯದ್ಭವೇತ್ ಕರ್ಮ ತದೇವ ಅನಂತ ಮುಚ್ಚತೆ. ಇಲ್ಲಿ ಸಾತ್ವಿಕ ಭಕ್ತರು, ರಾಜಸ ಭಕ್ತರು, ತಾಮಸ ಭಕ್ತರ ಬಗ್ಗೆ ತಿಳಿಸ್ತಾರೆ. ನಾವು ಯಾವ ರೀತಿಯಲ್ಲಿ ನಾವಿದ್ದೇವೆ ಅಂತ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇದನ್ನು ಕೇಳಿ ನಾವು ಯಾವ ಒಂದು ಪಟ್ಟಿಯಲ್ಲಿ ಸೇರ್ಕೊಳ್ತೇವೆ ಅಂತ. ಕೇವಲ ಭಗವಂತ ಪ್ರೀತನಾಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕರ್ಮವನ್ನು ಮಾಡಿದರೆ ಅದು ನಿಷ್ಕಾಮ ಕರ್ಮ ಅಂತ ಅನಿಸ್ಕೊಳ್ತದೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿಯೂ ಕೂಡ ಅದನ್ನೇ ಹೇಳಿತ್ತು. ಮಾಮುದ್ದಿಶ್ಯ ಕೃತಂ ಯತ್ತು, ನನ್ನ ಉದ್ದೇಶವಾಗಿ ಏನು ಕರ್ಮಗಳನ್ನು ನೀನು ಮಾಡ್ತಿ ಅದು ನಿನಗೆ ಉತ್ತಮವಾದ ಫಲವನ್ನು ನೀಡುತ್ತದೆ. ಯಾವ ಅಪೇಕ್ಷೆಯೂ ಕೂಡ ಇರಬಾರ್ದು. ಕೆಲವೊಬ್ಬರಿಗೆಲ್ಲ ನಮಗೆ ಆ ಫಲಸಿದ್ಧಿ ಆಗಲಿ ಈ ಫಲಸಿದ್ಧಿ ಆಗಲಿ ಅಂತಲೇನೇ ಕರ್ಮ ಮಾಡಬೇಕು ಅಂತಿರ್ತದೆ. ಅಷ್ಟೈಶ್ವರ್ಯ ಸಿದ್ಧಾರ್ಥಂ, ಇನ್ನೂ ಏನೇನೋ ಅಭೀಷ್ಟಗಳನ್ನು ಅದರ ಜೊತೆಗೆ ಅದನ್ನೆಲ್ಲ ಸೇರಿಸ್ಕೊಂಡು ಸಂಕಲ್ಪ ಮಾಡಿ ನಾನು ದೇವರ ಪೂಜೆಯನ್ನು ಮಾಡ್ತೇವೆ. ದೇವರು ಅದನ್ನು ಮೆಚ್ಚಲ್ಲ. ಏನೂ ಇಲ್ಲ, ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ನಾವು ಕರ್ಮವನ್ನು ಮಾಡಬೇಕು. ಏನೇ ದಾನ ಮಾಡ್ತೀಯೋ, ಯಜ್ಞ ಮಾಡ್ತೀಯೋ, ಭಗವಂತನ ಪೂಜೆ ಮಾಡ್ತೀಯೋ, ಏನೆಲ್ಲ ದೀನದಲಿತರಿಗೆ, ಅತಿಥಿ ಅಭ್ಯಾಗತರಿಗೆ ಏನೆಲ್ಲ ಸತ್ಕಾರವನ್ನು ಮಾಡ್ತೀಯೋ, ಏನೆಲ್ಲ ಕರ್ಮಗಳನ್ನು ಮಾಡ್ತೀಯೋ ಅದೆಲ್ಲವೂ ಕೂಡ ಕೇವಲ ಭಗವಂತನ ಪ್ರೀತಿಯಾಗಲಿ ಅಂತ ಮಾತ್ರ ಮಾಡಿದರೆ ಅದು ಭಗವಂತನಿಗೆ ಅನಂತ ಪ್ರೀತಿ ಆಗ್ತದಂತೆ. ಅದನ್ನು ಹೇಳ್ತಾ ಇದ್ದಾರೆ. ತದೇವ ಅನಂತ ಮುಚ್ಚುತೆ ಮಧ್ಯಮಾಸ್ತತ್ರಯೇ ಭಕ್ತ ಮೋಕ್ಷಕಾಮ ಭಜಂತಿ ಮಾಂ. ಇದು ಯಾರು ಉತ್ತಮರಾಗಿರತಕ್ಕಂಥ ಭಕ್ತರು ಅಂದರೆ ದೇವರ ಹತ್ರ ಬಂದು ಕೇಳಿದರೆ, ದೇವರು ಇವರು ಮಾಡಿರ್ತಕ್ಕಂಥ ಪೂಜೆಗೆ ಒಲಿದು ಬಂದು ಏನನ್ನಾದರೂ ಕೇಳಿದರೆ, ಏನಪ್ಪ ನಿನಗೆ ಬೇಕು ಅಂತ ಕೇಳಿದರೆ, ಸ್ವಾಮಿ ಮೋಕ್ಷ ಕೊಡ್ತೇನೆ ನಿನಗೆ ಅಂದರೆ, ನನಗೆ ಮೋಕ್ಷ ಬೇಡ, ನಿನ್ನ ಪಾದಕಮಲಗಳಲ್ಲಿ ಭಕ್ತಿ ಒಂದೇ ಬೇಕು ಅಂತ ಯಾರು ಕೇಳುತ್ತಾರೆ ಅವರು ನಿಜವಾದ ಉತ್ತಮ ಭಕ್ತರು ಅಂತ ತಿಳಿ. ಅವರು ಭಗವಂತನ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಪಡೆಯತಕ್ಕಂಥವರಾಗಿದ್ದಾರೆ. ಇನ್ನು ಕೆಲವರು ಮೋಕ್ಷಕ್ಕೂ ಅಲ್ಲ, ಕೇವಲ ಮೋಕ್ಷಾಯ ನ ಸುಖಾಯ ಚ ಅನ್ನೇ ಸಂಸಾರ ತಾಪೇನ ಸಂತಪ್ತ ವಿಮುಕ್ಷವಃ. ಇನ್ನು ಕೆಲವರು ಕೇವಲ ನಾವು ಹೇಗಿರ್ತೇವೋ ಬಿಡ್ತೇವೋ, ನಮಗೆ ಯಾರು ಮೋಕ್ಷವನ್ನು ನೋಡಿದ್ದಾರೆ, ಯಾರು ಎಷ್ಟೋ ಜನ ಹೇಳೋದುಂಟು, ಯಾರು ಸ್ವರ್ಗ ನೋಡಿದ್ದಾರೆ, ಯಾರು ಮೋಕ್ಷ ನೋಡಿದ್ದಾರೆ, ಯಾರು ನರಕಕ್ಕೆ ಹೋದದ್ದು ನೋಡಿದ್ದಾರೆ, ನಾವಿರುವಾಗ ಇವತ್ತಿನ ದಿವಸ ಏನು ಅನುಭವಿಸ್ತೇವೆ ಇದೇ ಸತ್ಯವಾದದ್ದು, ಯಾರು ನೋಡಿದ್ದಾರೆ. ಇದೆಲ್ಲ ಅನುಭವಿಸುವಾಗ ಗೊತ್ತಾಗತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಯಾಕಂದರೆ ನಮಗೆ ಅದರದ್ದು ಅನುಭವ ಇಲ್ಲ, ಈಗ ಅದರ ಜ್ಞಾನ ಇಲ್ಲ ನಮಗೆ. ಅದಕ್ಕೆ ಸಂಸಾರ ತಾಪದಿಂದ ಸಂತಪ್ತರಾಗಿ ಕೇವಲ ಈ ಒಂದು ಐಹಿಕವಾಗಿರತಕ್ಕಂಥ ಸುಖಭೋಗಗಳಿಗಾಗಿ ಯಾರು ಪ್ರಯತ್ನ ಪಡುತ್ತಾರೆ ಅವರು ಕೇವಲ ಅದರ ಅನರ್ಥವಾಗಿ ಮಹಾ ದುಃಖಗಳನ್ನೇ ಅನುಭವಿಸ್ತಾರೆ. ಯಾಕೆಂದರೆ ಭಗವಂತ ಹೇಳ್ತಾನೆ, ಕೃಷ್ಣ ಪರಮಾತ್ಮ, ನೀನು ಕರ್ಮ ಮಾಡುವಾಗ ಎಲ್ಲಿಯಾದರೂ ತಪ್ಪಿದರೆ ಅದನ್ನು ಪರಿಹರಿಸುವಂತಹ ಶಕ್ತಿ ಇದೆ. ಯಾವಾಗ ಕೇವಲ ವಿಷ್ಣು ಪ್ರೀತಿಗಾಗಿ ಮಾಡಿದರೆ ಮಾತ್ರ. ನನಗೆ ಅದು ಬೇಕು ಇದು ಬೇಕು ಅಂತ ನೀನು ಕರ್ಮವನ್ನು ಮಾಡ್ತಾ ಹೊರಟಿ ಅಂತಾದರೆ, ನಿನಗೆ ಮಾಡುವಾಗ ತಪ್ಪಿದರೆ ಅದಕ್ಕೆ ಕರ್ಮದ ಫಲಕ್ಕಿಂತ ಅನರ್ಥವೇ ಜಾಸ್ತಿ ಆಗಿರ್ತದೆ. ಅದಕ್ಕೆ ಭಗವಂತ ನಿನಗೆ ಎಚ್ಚರಿಕೆ ಕೊಡ್ತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸ್ವಭಾವ, ಮನುಷ್ಯನ ಸ್ವಭಾವ ಅಜ್ಞಾನದ ಪ್ರತೀಕ. ಅಜ್ಞಾನದಿಂದ ಏನೆಲ್ಲ ಕೆಲವೊಂದು ಮಾಡಬಾರ್ದು ಮಾಡ್ತೇವೆ, ಇದೆಲ್ಲ ಮಾಡ್ತೇವೆ. ಆ ಮಾಡಬಾರದ್ದನ್ನು ಮಾಡಿದ
ಪಾಪವೂ ಹೋಗಬೇಕು ಅಂದರೆ ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ನಾವು ಕಾರ್ಯಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ನಮಗೆ ಅದು ಬೇಕು ಇದು ಬೇಕು ಅಂತ ಮಾಡಿದರೆ ಆವಾಗ ಮಾಡಿರ್ತಕ್ಕಂಥ ಕರ್ಮದಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಅದಕ್ಕೆ ಅನರ್ಥಕ್ಕೆ ಗುರಿಗಳು ನಾವೇ ಆಗಬೇಕಾಗುತ್ತದೆ. ಅದನ್ನೇ ಭಗವಂತ ಹೇಳಿದ. ಹೀಗೆ ಭಗವಂತ ವಿಚಿತ್ವಾ ಮೋಕ್ಷದಾತಾರಂ ಭಜಂತೆ ಮಧ್ಯಮಾಹಿತೆ, ಮಧ್ಯಮರು ಅಧಮರು ಅಂತ. ಯಾರು ಭಗವಂತನಲ್ಲಿ ಭಕ್ತಿಹೀನರಾಗಿದ್ದಾರೆ, ದ್ವೇಷಗಳನ್ನೇ ಮಾಡ್ತಾರೆ. ನೋಡ್ತೇವೆ ರಾಕ್ಷಸಾದಿಗಳು ಏನೆಲ್ಲ ಮಾಡಬಾರದು ಕೃತ್ಯಗಳನ್ನು ಮಾಡ್ತಾರೆ, ದೇವರನ್ನು ನಂಬೋದಿಲ್ಲ, ನಾನಾ ವಿಧವಾಗಿರ್ತಕ್ಕಂತಹ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಆಸುರಿ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಎಲ್ಲ ಕಡೆಗೆ ವಿಜೃಂಭಿಸ್ತಾ ಇರುತ್ತಾರೆ. ಇವರೆಲ್ಲರೂ ಕೂಡ ಅಧಮರು ಅಂತ ತಿಳಿಯಿರಿ ಅಂತ. ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸ್ತಾ ಹೇಳ್ತಾನೆ. ಯಾರು ಉತ್ತಮವಾಗಿರತಕ್ಕಂತಹ 3 ವಿಧವಾಗಿರತಕ್ಕಂತಹ ಜೀವರಾಶಿಗಳೆಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಮುಕ್ತ ಸಂಘ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧಸಿದ್ಧೋ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಅವರು ಸಾತ್ವಿಕರು ಅಂತ ಕರೀತಾ ಇದ್ದಾರೆ. ಸಂಘರಹಿತಂ ಅದ್ವೇಷತಕೃತಂ, ಯಾರ ಮೇಲೂ ದ್ವೇಷ ಇರಬಾರ್ದು. ಇವತ್ತು ಎಷ್ಟೋ ಜನರಲ್ಲಿ ತಮ್ಮ ತಮ್ಮ ಮನೆಯವರಲ್ಲೇ ಆಗೋದಿಲ್ಲ. ಅನೇಕ ವಿಧವಾಗಿರ್ತಕ್ಕಂತಹ ಕ್ಲೇಶಗಳು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಅವನು ಹಾಗೆ ಮಾಡ್ತಾನೆ, ಇವನು ಹೀಗೆ ಮಾಡ್ತಾನೆ ಅಂತ ಮತ್ತೊಬ್ಬರ ದೋಷಗಳ ಚಿಂತನೆಯನ್ನು ಮಾಡೋದು, ಇದೆಲ್ಲ ಅನರ್ಥಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದಕ್ಕೆ ಮೊದಲು ಅದನ್ನು ಬಿಡಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಯಾರು ಸಾತ್ವಿಕವ ಅಫಲ ಪ್ರೇಪ್ಸುನಾ ಕರ್ಮ, ಯಾವ ಫಲಕಾಂಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಕರ್ಮವನ್ನು ಅನುಷ್ಠಾನೆಯನ್ನು ಮಾಡ್ತಾನೆ ಅವನು ಸಾತ್ವಿಕ ಅಂತ ಕರೆಯಲ್ಪಡ್ತಾನೆ. ಯಾವನು ಕಾಮಾಪೇಕ್ಷೆಯಾಗಿ ಯಾವುದೋ ಒಂದು ವಸ್ತುವನ್ನು ಅಪೇಕ್ಷೆ ಇಟ್ಕೊಂಡು ಅಹಂಕಾರದಿಂದ, ನಮಗೆಲ್ಲ ಅನ್ನೋದು ಬರ್ತದೆ ನೋಡ್ರಿ, ಇದರ ಬಗ್ಗೆ ವಿಶೇಷವಾಗಿ ಭಗವಂತ ತಿಳಿಸ್ತಾನೆ. ಅಹಂಕಾರದಿಂದ ನಾನು ಮಾಡಿದೆ ಅಂತ ಇಷ್ಟಾಯ್ತು ಕೆಲಸ, ಇಲ್ಲಾಂದ್ರೆ ಆಗ್ತಾನೆ ಇರಲಿಲ್ಲ. ಯಾರು ಮಾಡೋರಿದ್ದಾರೆ? ಯಾರೂ ಇಷ್ಟು ಕೆಲಸ ಮಾಡಲಿಲ್ಲ, ನಾನು ಒಬ್ಬನು ಹೋಗಿ ಆ ಕೆಲಸವನ್ನು ಮಾಡಿದೆ ಅಂತ ಆಯಿತು ಅಂತ ಅದೆಷ್ಟೋ ಸರಿ ನಮ್ಮಲ್ಲಿ ತಾನಾಗೇ ಬಂದ್ಬಿಡ್ತದೆ. ಆದರೆ ನಮ್ಮಲ್ಲಿ ಒಂದು ಬುದ್ಧಿ ಜಾಗೃತವಾಗಿರಬೇಕು, ಎಚ್ಚೆತ್ತುಕೊಂಡಿರಬೇಕು. ಯಾವಾಗಿದ್ರೂ ಆ ಬುದ್ಧಿಯನ್ನು ನಾವು ಸದಾಕಾಲ ಹೇಳ್ಕೊಳ್ತಾ ಇದ್ದರೆ ಅದು ನಮಗೆ ಅನುಷ್ಠಾನಕ್ಕೆ ಬರ್ತದೆ. ನಾವೇನು ಸರ್ವ ಪರಿಪೂರ್ಣರಲ್ಲ. ನಮಗೊಂದು ಭಾವನೆ ಸದಾಕಾಲ ಜಾಗೃತವಾಗಿರಬೇಕೇನು ಅಂತಂದರೆ, ನಾನು ಮಾಡಿದ್ದಲ್ಲ ದೇವರು ಮಾಡಿಸಿದ್ದು ಅಂತ. ಕೆಟ್ಟ ಕರ್ಮಗಳನ್ನು ಮಾಡುವಾಗಲೂ ನಾನು ಮಾಡಿದ್ದಲ್ಲ ದೇವರು ಮಾಡಿಸಿದ್ದು ಅಂತ ಅನ್ಬಾರದು. ಅದರ ವಿವೇಕವನ್ನು ನೀಡಿದ್ದಾನೆ ದೇವರು. ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ತಿಳುವಳಿಕೆ ನಮಗೆ ಕೊಟ್ಟಿದ್ದಾನೆ. ಅದರ ತಿಳುವಳಿಕೆ ಇಲ್ಲದೆ ಮಾಡಿದರೆ ಭಗವಂತ ಅದನ್ನೇನು ಲೆಕ್ಕಿಸುವುದಿಲ್ಲ. ಆದರೆ ಅನಂತರದಲ್ಲಿ ಆ ಕರ್ಮಗಳನ್ನು ಮಾಡಿದಾಗ ಭಗವಂತ ಅದರ ಅನುಷ್ಠಾನದಿಂದ ಅನರ್ಥ ಫಲವನ್ನೇ ಪಡಿತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕ್ರಿಯತೆ ಬಹುಲಾಯಾಸಂ ತದ್ ರಾಜಸಂ ಉದಾಹೃತಂ, ರಾಜಸ ಅಂತ. ಇನ್ನು ಕೆಲವರಿಗೆ ಮತ್ತೊಬ್ಬರಿಗೆ ಹಿಂಸೆ ಕೊಡೋದು, ಮಹಾಮೋಹದಿಂದ ಅಜ್ಞಾನದಿಂದ ಮಾಡಬಾರದ ಕುಕೃತ್ಯದಲ್ಲೇ ತೊಡಗಿರ್ತಾರೆ. ಇದನ್ನು ತಾಮಸ ಅಂತ ಕರೆದಿದ್ದಾರೆ. ಹೀಗೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ 3 ವಿಧವಾಗಿರತಕ್ಕಂಥ ಕರ್ಮಗಳಿದ್ದಾವೆ. ಯಾವುದು ಸಾತ್ವಿಕವಾದ ಕರ್ಮಾನುಷ್ಠಾನ ಇದೆಯೋ ಅದನ್ನು ನಿಜವಾಗಿಯೂ ಅವನು ಉತ್ತಮ ಅಂತ ಕರೆಸ್ಕೊಳ್ತಾನೆ. ಹೀಗೆ ಅದರ ವಿಚಾರವನ್ನು ತಿಳಿಸಿ ಭಗವಂತ ಹೇಳ್ತಾನೆ, ಸ್ವಾತಂತ್ರ್ಯಂ ಯೋ ಮಮ ಗುಣಃ ತಂ ಭಕ್ತೇಶು ಯಥಾಕ್ರಮಂ. ಎಲ್ಲ ಕಾರ್ಯಗಳನ್ನು ಮಾಡಿಸೋದು ನಾನೇ. ಆದರೂ ಸಹಿತ ದೇವರು ಒಂದು ಸ್ವಲ್ಪ ಸ್ವಾತಂತ್ರ್ಯವನ್ನು ಜೀವನಿಗೆ ನೀಡಿದ್ದಾನಂತೆ. ಸ್ವಲ್ಪ ನೀಡಿದ್ದಾನೆ ನೋಡ್ರಿ. ಆ ಸ್ವಲ್ಪ ನೀಡಿದ್ದನ್ನೇ ನಾನೇ ಮಾಡಿದ್ದು, ಯಾವ ದೇವರು ಎಲ್ಲಿ ಏನು ಕತೆ ಅಂತ ಕೇಳುವಷ್ಟರ ಮಟ್ಟಿಗೆ ನಾವು ಅಹಂಕಾರ ಭಾವನೆಯನ್ನು ತಾಳಿಬಿಡ್ತೇವೆ.
ಭಕ್ತೇಶು ಯಥಾಕ್ರಮಾನ್, ಭಗವಂತ ಕೊಡ್ತಾನಂತೆ. ಅದನ್ನೇ ದತ್ತ ಸ್ವಾತಂತ್ರ್ಯ ಅಂತ ತಿಳಿಸ್ತಾ ಇದ್ದಾರೆ. ಇದನ್ನು ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಬಹಳ ತುಂಬ ವಿಸ್ತಾರವಾಗಿ ಅದಕ್ಕಾಗಿ ಒಂದು ಸಂಧಿಯನ್ನು ಮೀಸಲಿರಿಸಿ ವರ್ಣನೆಯನ್ನು ಮಾಡಿದ್ದಾರೆ. ಜೀವನೂ ಕೂಡ ಭಗವಂತನಿಂದ ಕೊಡಲ್ಪಟ್ಟಿರತಕ್ಕಂತಹ ಸ್ವಲ್ಪ ಸ್ವಾತಂತ್ರ್ಯವನ್ನು ತಾನೇ ಮಾಡಿದ್ದು ಅಂತ ತಿಳಿತಾ ಇದ್ದಾನೆ. ಎಲ್ಲಿಯವರೆಗೆ ಇದು ದೇವರು ಕೊಟ್ಟ ಸ್ವಾತಂತ್ರ್ಯ, ಇದು ನನ್ನ ಸ್ವಾತಂತ್ರ್ಯ ಅಲ್ಲ, ಅದು ಕೂಡ ಅವನ ಅಧೀನವಾಗಿದೆ ಅಂತ ಯಾವನು ತಿಳಿತಾನೋ ಅವನು ಉದ್ಧಾರ ಆಗ್ತಾನೆ. ಏನು ಅಂತಂದರೆ, ಯಾಕೆ ಸ್ವಾತಂತ್ರ್ಯ ಕೊಟ್ಟದ್ದು ಅಂದರೆ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವಂಥ ವಿಚಾರವನ್ನು ಭಗವಂತನ ಯಾವುದು ಮಾಡಿದರೆ ಒಳ್ಳೆಯದು ಯಾವುದು ಮಾಡಿದರೆ ಕೆಟ್ಟದ್ದು ಅಂತ ವಿವೇಕ ಕೊಟ್ಟು ಎರಡು ಮಾರ್ಗಗಳನ್ನು ತೋರಿಸಿ ಯಾವುದನ್ನು ಮಾಡ್ತಿ ಮಾಡಪ್ಪ ನೀನು ಅಂತ ಹೇಳಿ ಕೊಟ್ಟಿರತಕ್ಕಂಥ ಸ್ವಾತಂತ್ರ್ಯ ಅದು. ಎಲ್ಲವೂ ನನ್ನದೇ ಅಂತ ತಿಳಿಯುವಂಥದ್ದಲ್ಲ. ಹೀಗೆ ಬುದ್ಧ್ಯಾದಿನೈವ ಕುರುತೆ ಪುಣ್ಯಂ ವಾ ಪಾಪಮೇವ ವಾ ತತ್ರ ಪುಣ್ಯಫಲಂ ದೇವೇ ತತ್ತದಿಂದ್ರಿಯ ಯಂತರಿ. ಭಗವಂತ ಆ ಸ್ವಾತಂತ್ರ್ಯವನ್ನು ಹೇಗೆ ಕೊಟ್ಟಿದ್ದಾನೆ ಅಂತನ್ನೋದನ್ನು ತಿಳಿಸ್ತಾರೆ. ಒಂದು 100% ಪರಿಪೂರ್ಣ ಸ್ವಾತಂತ್ರ್ಯ, ಸರ್ವತಂತ್ರ ಸ್ವತಂತ್ರ ಸ್ವಾಮಿ ಪರಮಾತ್ಮ. ಅದನ್ನು 48% ಭಾಗವನ್ನು ಮುಖ್ಯ ಪ್ರಾಣದೇವರಿಗೆ, 52% ಬ್ರಹ್ಮದೇವರಿಗೆ ನೀಡಿ ಅದರೊಳಗಿನ ಒಂದು ಅಂಶವನ್ನು 8ನೇ ಒಂದು ಅಂಶವನ್ನು 100 ಭಾಗ ಮಾಡಿ ಅದರಲ್ಲಿಯೂ ಕೂಡ ಮತ್ತೆ ಬೇರೆ ಬೇರೆ ಜೀವರಾಶಿಗಳಿಗೆ ವಿಭಾಗವನ್ನು ಮಾಡಿ ಭಗವಂತ ಕೊಟ್ಟ ಸ್ವಾತಂತ್ರ್ಯ ಒಂದು ಸ್ವಲ್ಪ ಮಾತ್ರ. ಅದನ್ನೇ ನಾವು ಮಹಾಸ್ವಾತಂತ್ರ್ಯ ಅಂತ ತಿಳಿದು ಭಗವಂತನ ಕಾರ್ಯಕಾರ್ಯ ವಿವೇಚನೆ ಇಲ್ಲದೆ ಏನನ್ನೂ ಕೂಡ ನಾವು ಅನುಷ್ಠಾನ ಮಾಡ್ತೇವೆ. ಅದಕ್ಕೆ ಹೇಳಿದ್ದು, ಆ ಸ್ವಾತಂತ್ರ್ಯ ಭಗವಂತ ಕೊಟ್ಟದ್ದು ನಾವು ಯಾವ ಕರ್ಮವನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ವಿವೇಕ ಬುದ್ಧಿಯನ್ನು ಕೊಟ್ಟು, ಇದು ಮಾಡಿದರೆ ಹೀಗಾಗತ್ತೆ ಇದು ಮಾಡಿದರೆ ಹೀಗಾಗತ್ತೆ, ಯಾವುದನ್ನು ಮಾಡಬೇಕು ಅಂತನ್ನೋ ವಿಚಾರವನ್ನು ನಿರ್ಧಾರವನ್ನು ನಿರ್ಣಯವನ್ನು ತೆಗೆದುಕೊಂಡು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಫಲ, ಕೆಟ್ಟ ಕರ್ಮಗಳನ್ನು ಮಾಡಿದರೆ ಕೆಟ್ಟ ಫಲ ಅನ್ನುವ ಕಾರ್ಯಕಾರ್ಯ ವಿವೇಚನೆಗೆ ಭಗವಂತ ಸ್ವಾತಂತ್ರ್ಯವನ್ನು ನೀಡಿದ್ದು. ಆ ಸ್ವಾತಂತ್ರ್ಯವನ್ನೇ ನಾವು ದುರುಪಯೋಗವನ್ನು ಪಡ್ಕೊಳ್ತಾ ನಾನೇ ಮಾಡಿದ್ದು ಅಂತ ಹೀಗೆ ತಿಳಿತಾ ಇದ್ದೇವೆ. ಅದರಿಂದ ಈ ರೀತಿಯಾಗಿರತಕ್ಕಂತಹ ಕಾರ್ಯ ಉಚಿತವಾಗಿರತಕ್ಕಂಥದ್ದಲ್ಲ. ಅದರಿಂದ ಯಾವನು ಯೇ ಯಥಾ ಮಾಂ ಭವೇಜ್ಜೀವ ತಥೈವ ಫಲಮಾಪ್ನುಯಾ. ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಶ್ಲೋಕ ಇಲ್ಲಿದೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ನನ್ನ ಯಾವ ರೀತಿಯಾಗಿ ನನ್ನ ಆರಾಧನೆ ಮಾಡ್ತಾರೋ ಅದಕ್ಕನುಗುಣವಾಗಿರತಕ್ಕಂಥ ಫಲವನ್ನು ಅವರು ಪಡೆಯುತ್ತಾರೆ ಅಂತನ್ನೋ ವಿಚಾರವನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ಹಯಗ್ರೀವ ದೇವರು ಚತುರ್ಮುಖ ಬ್ರಹ್ಮದೇವರಿಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಯಾವ ಉತ್ತಮವಾಗಿರತಕ್ಕಂಥ ಫಲವನ್ನು ನೀವು ಪಡೀಬೇಕೋ ಅದಕ್ಕೆ ಉಚಿತವಾದ ಯೋಗ್ಯವಾದ ಫಲವನ್ನು ನೀವು ಪಡೀಬೇಕು ಅಂತನ್ನೋ ವಿಚಾರವನ್ನು ತಿಳಿಸ್ತಾರೆ. ಹೀಗೆ ತಿಳಿಸಿದ ಮೇಲೆ ಮತ್ತೆ ಇದೇ ರೀತಿಯಾಗಿರತಕ್ಕಂಥ ವಿಚಾರವನ್ನು ಅನಾದಿ ಕರ್ಮದಿಂದ ಬದ್ಧರಾಗಿರತಕ್ಕಂತಹ ಭಗವಂತ ಯಾವ ವಿಧವಾಗಿರತಕ್ಕಂತಹ ಕರ್ಮಗಳನ್ನು ಅವರಿಗೆ ಸೃಷ್ಟಿಯಾದಿ ವೈಚಿತ್ರವನ್ನು ಕರುಣಿಸ್ತಾನೆ. ಭಗವಂತ ನಾನಾ ವಿಧವಾಗಿರತಕ್ಕಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ತಿಳಿಸಿದ್ವಿ. ನಾನಾ ಪಶು ಪಕ್ಷಿ ಕ್ರಿಮಿ ಕೀಟ ಎಲ್ಲ ಅನುಭವಿಸ್ತಾನೆ ಅಂತ. ಕೊನೆಗೆ ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ಯಾಕೆ ಮನುಷ್ಯ ಜನ್ಮ ಶ್ರೇಷ್ಠ ಅನ್ನೋದನ್ನು ತಿಳಿಸ್ತಾರೆ. ಆಹಾರೋ ಮೈಥುನಂ ನಿದ್ರಾ ಇತ್ಯಾದಿ ನಿಖಿಲೇಶ್ವಪಿ. ಹಸಿವೆ ಆಗೋದು, ನೀರಡಿಕೆ ಆಗೋದು, ತಿನ್ನೋದು, ಕುಡಿಯೋದು ಎಲ್ಲ ಪ್ರಾಣಿ ಪಶು ಪಕ್ಷಿಗಳಲ್ಲಿಯೂ ಕೂಡ ಕಾಣ್ತೇವೆ. ಇದು ಮಾಡಬೇಕು ಇದು ಮಾಡಬಾರದು, ಇದನ್ನು ಮಾಡಿದರೆ ಒಳ್ಳೆಯದಾಗ್ತದೆ ಇದನ್ನು ಮಾಡಿದರೆ ಕೆಟ್ಟದ್ದಾಗತ್ತೆ ಅನ್ನುವಂಥ ತಿಳುವಳಿಕೆ ಇರೋದು ಮಾತ್ರ ಮನುಷ್ಯ ಜನ್ಮಕ್ಕೆ ಮಾತ್ರ. ಅದಕ್ಕೋಸ್ಕರವಾಗಿ ಅಂತಹ ಮನುಷ್ಯ ಜನ್ಮವನ್ನು
ಪಡೆದ ಮೇಲೆ ಒಳ್ಳೆಯ ಕಾರ್ಯಗಳನ್ನು ಮಾಡೋದು ಅತ್ಯವಶ್ಯ ಕರ್ತವ್ಯ ಅಂತನ್ನೋದನ್ನು ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಅದಕ್ಕಾಗಿ ಭಗವಂತ ದುರ್ಲಭೋ ಮಾನುಷೋ ದೇಹ ಸಂಸಾರೇ ಭ್ರಮತಾಮ್ರಣ, ಈ ಸಂಸಾರದೊಳಗೆ ಅತ್ಯಂತ ಶ್ರೇಷ್ಠ ಜನ್ಮ ಅಂದರೆ ಮನುಷ್ಯ ಜನ್ಮ ಅಂತ ದಾಸರಾಯರು ಅದನ್ನೇ ಹೇಳ್ತಾರೆ. ಮಾನವ ಜನ್ಮ ಬಲು ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ದಾಸರಾಯರು ಹೇಳ್ತಾರೆ. ವ್ಯರ್ಥ ಮಾಡಿಕೊಳ್ಳಬೇಡಿ, ಒಳ್ಳೆಯ ಮನುಷ್ಯ ಜನ್ಮದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ನಾವು ಒಳ್ಳೆಯ ಪುಣ್ಯಫಲ ಭಾಗಿಗಳಾಗಬೇಕು, ಭಗವಂತನ ಅನುಗ್ರಹವನ್ನು ಪಡಿಬೇಕು. ಯದಿ ವಿಂದೇದಿಹ ಜ್ಞಾನಂ ತರ್ಹ್ವೇವಾಂ ಅಮೃತಾಮೃಜೇತ್. ಒಂದು ವೇಳೆ ಇಂತಹ ಒಳ್ಳೆಯ ಮನುಷ್ಯ ಜನ್ಮವನ್ನು ಪಡೆದು ಜ್ಞಾನವನ್ನು ಪಡೆದುಕೊಳ್ಳಿಲ್ಲ ಅಂತಂದರೆ ನಾವು ಆತ್ಮಹತ್ಯೆಯನ್ನೇ ಮಾಡಿಕೊಂಡಂತೆ ಸರಿ. ಆತ್ಮಹತ್ಯೆ ಮಾಡಿಕೊಳ್ಳೋದು ಅಂದರೆ ವಿಷಪಾನ ಮಾಡೋದು ಅಥವಾ ಒಂದಿಷ್ಟು ಹಗ್ಗಕ್ಕೆ ನಮ್ಮ ಕೊರಳನ್ನು ಕೊಟ್ಟು ನಮ್ಮ ಈ ಒಂದು ಶರೀರವನ್ನು ನಾಶ ಮಾಡಿಕೊಳ್ಳೋದು ಅಂತ ಮಾತ್ರ ಅಲ್ಲ, ಇರೋ ಅಲ್ಲಿಯವರೆಗೆ ದೇವರ ಬಗ್ಗೆ ತಿಳಿದುಕೊಳ್ಳದೆ, ದೇವರನ್ನು ಕುರಿತು ಆರಾಧನೆಯನ್ನು ಮಾಡದೆ ನಾವು ವ್ಯರ್ಥವಾಗಿ ನಮ್ಮ ಜನ್ಮವನ್ನು ಕಳೆದರೆ ನಾವೊಂದು ರೀತಿ ಆತ್ಮಹತ್ಯೆಯನ್ನೇ ಮಾಡಿಕೊಂಡಂತೆ ಸರಿ. ಅದಕ್ಕಾಗಿ ಯಾವ ರೀತಿಯಾಗಿ ಒಳ್ಳೆಯ ಹಣ್ಣನ್ನು ಸಿಕ್ಕಾಗ ಅದನ್ನು ಬಿಟ್ಟು ನಾವು ಕೊಳೆತ ಹಣ್ಣನ್ನು ಸ್ವೀಕಾರ ಮಾಡಿದರೆ ಎಷ್ಟು ಅನರ್ಥಕಾರಿಯೋ, ಅದರಿಂದ ದೇಹಾದಿಗಳಿಗೆ ಯಾವ ರೀತಿ ಅನರ್ಥಗಳಾಗತ್ತೋ ಅದೇ ರೀತಿಯಾಗಿ. ಹಾಗಾಗಿ ಸುಖಂ ವರ್ತೇತ ಸಂಸಾರೇ ಯದೃಚ್ಛ ಲಾಭತೋಷತಃ. ಇದರಿಂದ ನಾವು ಒಳ್ಳೆಯ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು. ಇದಕ್ಕೊಂದು ಇನ್ನೂ ಒಂದು ವಿಚಾರವನ್ನು ಪರಮಾತ್ಮ ತಿಳಿಸ್ತಾನೆ. ಇವತ್ತಿನ ದಿವಸ ನಾವು ಒಳ್ಳೆಯ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ. ಈ ಮನುಷ್ಯ ಜನ್ಮದಲ್ಲಿ ಒಳ್ಳೆಯ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅಂದರೆ ನಾವು ಈ ಜನ್ಮದಲ್ಲಿ ಮಾಡಿರತಕ್ಕಂಥ ಕರ್ಮದಿಂದ ಒಳ್ಳೆಯ ಸುಖ ಭೋಗ ಪಡ್ತಾ ಇದ್ದೇವೆ ಅಂತ ತಿಳಿಬಾರ್ದು. ಜನ್ಮಾಂತರದಲ್ಲಿ ಮಾಡಿರತಕ್ಕಂಥ ಕರ್ಮದ ಫಲವಾಗಿ ಈಗ ನಾವು ಸುಖಭೋಗವನ್ನು ಅನುಭವಿಸ್ತಾ ಇದ್ದೇವೆ. ಸುಖವೋ ದುಃಖವೋ, ಕೆಟ್ಟ ಕೆಲಸಗಳನ್ನು ಮಾಡಿದರೆ ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಇವತ್ತು ಒಳ್ಳೆಯ ಸುಖಿಗಳಾಗಿ ಆರಾಮಾಗಿದ್ದೇವೆ ಅಂತಂದರೆ ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಕರ್ಮದ ಅನುಭವವನ್ನು ನಾವು ಒಳ್ಳೆಯ ರೀತಿಯಿಂದ ಸುಖದಿಂದ ಅನುಭವಿಸ್ತಾ ಇದ್ದೇವೆ. ಮತ್ತು ಮುಂದಿನ ಜನ್ಮಕ್ಕೂ ಬೇಕಲ್ಲ, ಅದಕ್ಕಾಗಿ ಒಳ್ಳೆಯ ಕೆಲಸ ಮಾಡಿರಿ ಅಂತ ಭಗವಂತ ಹೇಳ್ತಾನೆ. ಇಲ್ಲಿಗೆ ಮುಗಿಲಿಲ್ಲ ಇದು, ಇನ್ನೂ ಒಳ್ಳೊಳ್ಳೆ ಇದಕ್ಕಿಂತ ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ಇದಕ್ಕೂ ಹೆಚ್ಚಿನ ಸೌಖ್ಯ, ಒಳ್ಳೆಯ ಜ್ಞಾನ, ಒಳ್ಳೆಯ ಆನಂದ ಭಗವಂತ ಕರುಣಿಸ್ತಾನೆ. ಅದಕ್ಕೆ ಹೇಳಿದ್ರು, ಇವಾಗ ನಾನು ಬೀಜವನ್ನು ಬಿತ್ತುತ್ತೇವೆ. ಬೀಜವನ್ನು ಬಿತ್ತಿದ ಕೂಡಲೇ ನಮಗೆ ಅದರಿಂದ ಧಾನ್ಯಗಳು ಸಿಗುತ್ತಾ ಅಥವಾ ಫಲ ಸಿಗುತ್ತಾ? ಸಿಗೋದಿಲ್ಲ. ಅದಕ್ಕಾಗಿ ಬೀಜವನ್ನು ಬಿತ್ತಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಸರಿಯಾಗಿ ಸೂರ್ಯನ ಬೆಳಕು ಬೀಳಬೇಕು, ಇಷ್ಟು ದಿವಸಗಳ ಕಾಲಾವಧಿ ಅಂತ ಆಗಬೇಕು. ಆಮೇಲೆ ಅದು ಒಳ್ಳೆಯ ನಮಗೆ ಧಾನ್ಯಗಳನ್ನು ನಮಗೆ ಕೊಡ್ತದೆ. ಹಾಗೆ ನಾವು ಇವಾಗ ಮಾಡಿರತಕ್ಕಂಥ ಒಳ್ಳೆಯ ಕರ್ಮಗಳು ನಮಗೆ ಮುಂದಿನ ಜನ್ಮಗಳು, ಅದರ ಮುಂದಿನ ಜನ್ಮಗಳಿಗೆ ಅದು ಫಲವನ್ನು ನಮಗೆ ನೀಡುತ್ತದೆ. ಇದಾನೀಂ ಮುಕ್ತ ಬೀಜಸ್ಯ ಫಲಂ ಕಾಲೇನ ಲಪ್ಸ್ಯತೆ ತಥಾತ್ರ ಸಂಸ್ಕೃತೋತಿಷ್ಠ ಚಿಂತೆಯೇತ್ ಪಾರಲೌಕಿಕಂ. ಕೆಲವರೆಲ್ಲ ದೇವರ ಕಾರ್ಯ ಮಾಡಿ, ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿ ಅಂತ ಹೇಳಿದ್ರೆ, ಯಾವ ದೇವರು ಎಲ್ಲಿದ್ದಾನೆ? ದೇವರು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ದೇವರ ಗುಡಿಯಲ್ಲಿ ಕಲ್ಲಾಗಿದ್ದಾನೆ, ಅವನನ್ನು ಯಾಕೆ ಪೂಜೆ ಮಾಡಬೇಕು? ಅವನು ಯಾಕೆ ಆರಾಧನೆ ಮಾಡಬೇಕು? ಯಾರಿಗೋ ಕೊಟ್ಟ ದಾನದ ಫಲ ನಮಗೇನು ಸಿಗ್ತದೆ? ನಮ್ಮ ಕಣ್ಣಿಗೆ ಎಲ್ಲಿ ಕಾಣ್ತದೆ? ಈ ರೀತಿಯಾಗಿ ನಾಸ್ತಿಕ್ಯವಾದವನ್ನು ಮಾತನಾಡುವಂತಹ ಬೇಕಾದಷ್ಟು ಜನರನ್ನು ನೋಡಿದ್ದೇನೆ. ಅದು ಕಾಣ್ತಲೂ ಇದೆ. ಆದರೆ ಅವರಿಗೆಲ್ಲ ಅದರ ಚಿಂತೆ ಇಲ್ಲ. ಯಾಕೆಂದರೆ ಯಾವ ರೀತಿಯಾಗಿ ಈ ಸಂಸಾರದಲ್ಲಿ ಇದ್ದುಕೊಂಡು ಪರಲೋಕದ ಚಿಂತನೆಯನ್ನು ಅವಶ್ಯವಾಗಿ ಅವನು ನಡೆಸಲೇಬೇಕು. ಯಾಕೆಂದರೆ ಉತ್ತಮವಾಗಿರತಕ್ಕಂತಹ ಧಾನ್ಯಗಳನ್ನು ಪಡೆಯುವ ನಿಟ್ಟಿನಲ್ಲಿ ಬೀಜಗಳನ್ನು ಬಿತ್ತಿ ಅವುಗಳ ರಕ್ಷಣೆಯನ್ನು ಮಾಡುತ್ತಾ, ಯಾವ ದನಕರುಗಳು ಕೂಡ ಬಾರದೇ ಇರುವಂತೆ ನೋಡಿಕೊಂಡು, ಯಾವ ಪ್ರಾಣಿಗಳ ಆಕ್ರಮಣವೂ ಕೂಡ ಆಗದೇ ಇರುವಂತೆ ನೋಡಿಕೊಂಡು ಆ ಧಾನ್ಯಗಳ ರಕ್ಷಣೆ ಮಾಡಿ ಕೊನೆಗೆ ಆ ಧಾನ್ಯಗಳನ್ನು ಉತ್ತಮವಾದ ಫಲವನ್ನು ಪಡೆಯುವಂತೆ ಈ ಒಂದು ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಅನುಷ್ಠಾನವನ್ನು ಮಾಡಿ ನಾವು ಪಾರಲೌಕಿಕವಾಗಿರತಕ್ಕಂತಹ
ಪರಲೋಕ ಅಂತಂದರೆ ಸ್ವರ್ಗಾದಿ ಲೋಕಗಳು ಅಥವಾ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ಮೋಕ್ಷ. ಅದಕ್ಕಾಗಿ ನಾವು ಪ್ರಯತ್ನವನ್ನು ಅವಶ್ಯವಾಗಿ ನಾವು ಮಾಡಲೇಬೇಕು ಅಂತನ್ನೋದನ್ನು ತಿಳಿಸ್ತಾ ಇದ್ದಾರೆ. ಕೇಚಿತ್ ರಾಜಕುಲೋತ್ಪನ್ನ, ನಾನು ಹೇಳಿದೆ ಕೆಲವೊಬ್ಬರು ರಾಜನ ಮನೆತನದಲ್ಲಿ ಹುಟ್ಟುತ್ತಾರೆ, ಆಗರ್ಭ ಶ್ರೀಮಂತರನ್ನು ನೋಡ್ತೇವೆ. ಕೆಲವು ಪಿತ್ರಾರ್ಜಿತವಾಗಿರತಕ್ಕಂತಹ ಸಂಪತ್ತಿನಿಂದ ಜೀವನವನ್ನು ನಡೆಸ್ತಾರೆ. ಇನ್ನು ಕೆಲವರು ನಾನಾ ವಿಧವಾಗಿರತಕ್ಕಂತಹ ಅತ್ಯಂತ ದರಿದ್ರರಾಗಿ ಹೀನರಾಗಿ ಹುಟ್ಟುತ್ತಾರೆ. ಇದು ದೇವರು ಹುಟ್ಟಿಸಿದ್ದಲ್ಲ, ನಾವು ಮಾಡಿರತಕ್ಕಂತಹ ಕರ್ಮದ ಫಲಕ್ಕಾಗಿ ಅಂಥ ದುಃಖವನ್ನು ಸುಖವನ್ನು ಅನುಭವಿಸ್ತಾ ಇರ್ತೇವೆ. ಏನ್ರಿ ದೇವರು ನಮ್ಮನ್ನು ಇಂಥ ಕಷ್ಟವನ್ನು ದುಃಖವನ್ನು ನೀಡ್ತಾ ಇದ್ದಾನೆ, ಎಂಥ ನಾವು ಅತ್ಯಂತ ಬಹಳ ಬಡವರಾಗಿ ಇದ್ದೇವೆ, ನಮ್ಮನ್ನು ನೋಡೋರು ಯಾರೂ ಇಲ್ಲ, ಅತ್ಯಂತ ದುಃಖವನ್ನು ಪಡ್ತಾ ಇದ್ದೇವೆ ಅಂದರೆ ಇದು ಯಾರು ದೇವರು ಮಾಡಿದ್ದಲ್ಲ, ಅವರವರು ಮಾಡಿರ್ತಕ್ಕಂಥ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಫಲವಾಗಿ ಅವರು ಅಂಥಂಥ ಅವಸ್ಥೆಗಳನ್ನು ಅನುಭವಿಸ್ತಾ ಇರ್ತಾರೆ. ರಾಜನಾಗಿ ಹುಟ್ಟಿದ್ದಾನೆ ಅಂದರೆ ದೇವರು ಹುಟ್ಟಿಸಿದ್ದಲ್ಲ, ಅವನು ಜನ್ಮಾಂತರದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿ, ಕೆಲಸಗಳನ್ನು ಮಾಡಿ, ದಾನಾದಿಗಳನ್ನು ಮಾಡಿ ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ. ಅದರ ಫಲವಾಗಿ ಅವನು ಒಳ್ಳೆಯ ಸುಖಭೋಗಗಳನ್ನು ಅನುಭವಿಸ್ತಾ ಇದ್ದಾನೆ. ಇದರಿಂದ ಭಗವಂತನ ಯಾವುದು ಕೂಡ ಇದರಲ್ಲಿ ದೂಷಿಸುವ ಪಾತ್ರವೇ ಇಲ್ಲ. ಹೀಗೆ ಭಗವಂತನನ್ನ ಆರಾಧನೆಯನ್ನು ಯೋಗ್ಯವಾದ ರೀತಿಯಲ್ಲಿ ನಾವು ಅನುಷ್ಠಾನವನ್ನು ಮಾಡಿದರೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಈ ಸ್ವತಂತ್ರವನ್ನು ಭಗವಂತ ನೀಡಿದ ಮೇಲೆ ಪುಣ್ಯ ಕರ್ಮಗಳ ಮಾಡ್ತಾನೆ. ನೀಚೇಷು ದೇವೇಶು ಭವತ್ಯುಚ್ಚ ಸ್ವತಂತ್ರತ ತೇನ ತದ್ ದೇಹ ಸ್ವಾತಂತ್ರ್ಯಮಧಿಕಂ ಭವೇ. ಹೀಗೆ ಬ್ರಹ್ಮದೇವರಲ್ಲಿ ಮೊದಲಾದವರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಭಗವಂತ ತಾನು ಮಾಡಿಸ್ತಾ ನಾನಾ ವಿಧವಾಗಿರತಕ್ಕಂತಹ ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡಿ ಅವರವರಿಂದ ಆಯಾಯ ಕರ್ಮಗಳನ್ನು ಭಗವಂತ ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಆ ಕರ್ಮಗಳನ್ನು ಮಾಡುವಾಗ ಮಾತ್ರ ನಾನು ಮೊದಲೇ ತಿಳಿಸಿದಂತೆ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಹೇಳಿರ್ತಕ್ಕಂತಹ ಶ್ರೇಷ್ಠವಾದ ವಿಚಾರಗಳನ್ನು ಭಗವಂತನ ಆರಾಧನಾ ರೂಪವಾಗಿ ಕರ್ಮಗಳನ್ನು ಮಾಡಬೇಕು. ಅಪಥ್ಯಾಜ್ಜಾಯತೆ ರೋಗ ಪಥ್ಯಾದವು ಔಷಧ ಸೇವನಾತ್. ಒಂದು ರೋಗ ಬಂತು, ಏನೋ ತಿನ್ನಬಾರ್ದು ತಿಂದುಬಿಡ್ತೀವಿ, ಅದರಿಂದ ಉದರ ರೋಗ ನಾನಾ ವಿಧವಾಗಿರತಕ್ಕಂತಹ ರೋಗಗಳು ಸಂಭವಿಸಿತು. ಆ ಸಂದರ್ಭದಲ್ಲಿ ಏನು ಮಾಡ್ತೇವೆ? ವೈದ್ಯರ ಬಳಿಗೆ ಹೋಗ್ತೇವೆ, ಅವರಿಂದ ಔಷಧಿಯನ್ನು ಸ್ವೀಕಾರ ಮಾಡಿ ಪಥ್ಯವನ್ನು ಆಚರಣೆ ಮಾಡಲಿಕ್ಕೆ ಹೇಳುತ್ತಾರೆ. ಇಂಥದ್ದೆಲ್ಲ ತಿನ್ನೋದು ಬಿಡಬೇಕು, ಇಷ್ಟನ್ನೇ ಮಾತ್ರ ತಿನ್ನಬೇಕು, ಇದರಿಂದ ನಿನಗೆ ಒಳ್ಳೆಯದಾಗ್ತದೆ ಅಂತ. ಅದರಿಂದ ರೋಗ ನಾಶ ಆಗೋದು ಕಾಣ್ತೇವೆ. ಹಾಗೇ ಜೀವನಿಗೂ ಕೂಡ ನಾವು ಮಾಡಿರ್ತಕ್ಕಂತಹ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಶಾಸ್ತ್ರದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾತ್ರ ಮಾಡ್ತಾ, ಯಾವುದು ಮಾಡಬಾರದು ಅಂತ ಹೇಳಿದ್ದಾರೆ ಅದನ್ನು ಬುದ್ಧಿಪೂರ್ವಕವಾಗಿ ಬಿಡ್ತಾ ಆ ಕರ್ಮಗಳನ್ನು ಅನುಷ್ಠಾನವನ್ನು ಮಾಡಿದಲ್ಲಿ ಭಗವಂತನ ಅನುಗ್ರಹ ಆಗ್ತದೆ. ಅದರಿಂದ ನೈವಂ ಕುರ್ಯಾ ದ್ರವ್ಯಲೋಭಾದ್ಯದಿ ದ್ವೇಷಾದಿನ ಅಥವಾ ತದಾ ತತ್ಸ್ಥಿತಿಹಾನೇನ ನರಕೆ ಪತಿತಿ ಧ್ರುವಂ. ನಿನ್ನ ಈ ಒಂದು ವಿಶೇಷವಾಗಿ ಗೃಹಸ್ಥಾಶ್ರಮದ ಬಗ್ಗೆಯೂ ಕೂಡ ಭಗವಂತ ತಿಳಿಸ್ತಾನಿಲ್ಲಿ. ಗೃಹಸ್ಥಾಶ್ರಮದಲ್ಲಿ ತಾನಿದ್ದುಕೊಂಡು ತಂದೆ ತಾಯಿಯಂದಿರ ಸೇವೆ, ನಿನ್ನನ್ನು ಅನುಸರಿಸಿಕೊಂಡಿರತಕ್ಕಂತಹ ಹೆಂಡತಿ ಮಕ್ಕಳು, ನಿನ್ನ ವಯಕ್ಕನುಗುಣವಾಗಿ ಅವರನ್ನು ಅವಶ್ಯವಾಗಿ ನೋಡಿಕೊಳ್ಳೋದು ನಿನ್ನ ಜವಾಬ್ದಾರಿ, ಕರ್ತವ್ಯ. ಇದೊಂದು ಕರ್ತವ್ಯ ಅಂತ ಮಾಡಬೇಕು ಅಂತ ಹೇಳ್ತಾನೆ ಭಗವಂತ. ಇವತ್ತು ತಂದೆ ತಾಯಿಯನ್ನು ನೋಡಿಕೊಳ್ಳೋದು ಅಂತಂದರೆ ಬಹಳ ದುಸ್ತರವಾಗಿಬಿಟ್ಟಿದೆ. ತುಂಬ ವಿದ್ಯೆಯನ್ನು ಕಲಿಸ್ತಾರೆ, ನನ್ನ ಮಕ್ಕಳು ಓದಿದ್ದಕ್ಕೆ ಯೋಗ್ಯವಾದ ಫಲ ಸಿಗಬೇಕು ಅಂತ ವಿದೇಶಕ್ಕೆ ಕಳಿಸಿಬಿಡ್ತಾರೆ. ಮಕ್ಕಳು ಮಾತ್ರ, ತಂದೆ ತಾಯಂದಿರು ಮಾತ್ರ ಬಹಳ ಹೀನವಾದ ಸ್ಥಿತಿಯಲ್ಲಿ ಇರ್ತಾರೆ. ಅವರನ್ನು ನೋಡಲಿಕ್ಕೆ ಬರುವ ಪರಿಸ್ಥಿತಿಯೂ ಕೂಡ ಇರೋದಿಲ್ಲ. ಅದೆಷ್ಟೋ ಜನರನ್ನು ನಾವು ನೋಡಿದ್ದೇವೆ. ಆದ್ದರಿಂದ ತಂದೆ ತಾಯಂದಿರನ್ನು ಯೋಗ್ಯವಾದ ರೀತಿಯಲ್ಲಿ ನೋಡಿಕೊಳ್ಳುವಂತಹದ್ದು, ಹೆಂಡತಿ ಮಕ್ಕಳಿಗೆ ಬೇಕಾಗಿರತಕ್ಕಂಥದ್ದನ್ನು ಒದಗಿಸಿಕೊಡ್ತಕ್ಕಂಥದ್ದು, ಇದು ಕೂಡ ಅತ್ಯವಶ್ಯವಾಗಿರತಕ್ಕಂಥದ್ದು. ಶಾಸ್ತ್ರದ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು.
ಮಿತಿಮೀರಿರ್ತಕ್ಕಂಥ ಬಯಕೆಗಳನ್ನು ಪೂರೈಸಲಿಕ್ಕೆ ಹೋಗಿ ನಾವು ಅನರ್ಥದ ಹೊಂಡದಲ್ಲಿ ಬೀಳಬಾರದು. ಅದಕ್ಕೆ ಭಗವಂತ ಹೇಳಿದ, ಯಥಾಶಕ್ತಿ ಭಜೆ, ನಿನ್ನ ಶಕ್ತಿ ಎಷ್ಟುಂಟೋ ಅದಕ್ಕನುಗುಣವಾಗಿರತಕ್ಕಂಥದ್ದನ್ನು ಬೇಕು ಬಯಕೆಗಳನ್ನು ಪೂರೈಸಿಕೋ. ಯಾಕೆಂದರೆ ಈ ಆಸೆಗಳಿಗೆ ಬಯಕೆಗಳಿಗೆ ಒಂದು ಕೊನೆ ಅನ್ನುವಂಥದ್ದೇ ಇಲ್ಲ. ಇವತ್ತು ಇಷ್ಟು ಇದೆ, ನಾಳೆ ಇನ್ನೂ ಒಂದು ಸ್ವಲ್ಪ ಬೇಕು ಅನಿಸುತ್ತೆ. ಅದನ್ನು ಪಡೆಯಲಿಕ್ಕಾಗಿ ಸಾಕಷ್ಟು ಪ್ರಯತ್ನ, ಅದನ್ನು ಪಡೆದ ಮೇಲೆ ಇನ್ನೂ ಒಂದು ಸ್ವಲ್ಪ ಬೇಕು ಅನಿಸುತ್ತೆ, ಅದಕ್ಕಾಗಿ ಇನ್ನಷ್ಟು ಪ್ರಯತ್ನ. ಜೀವನವಿಡೀ ಕೇವಲ ಬಯಕೆಗಳನ್ನು ಪೂರೈಸುವುದಕ್ಕೆ ಆಗಿಬಿಡ್ತದೆ. ತನ್ನ ಶಕ್ತಿಯ ಪೂರ್ತಿಯಾಗಿ, ಈ ಶಕ್ತಿ ಅಷ್ಟೇ ಅಲ್ಲ, ತನ್ನ ಶಕ್ತಿಗೂ ಮೀರಿ ಪ್ರಯತ್ನ ಪಡ್ತಾನೆ. ಅದೆಷ್ಟೋ ಜನ ಹಗಲು ರಾತ್ರಿ ಕೆಲಸ ಮಾಡಿ ಹಣ ಸಂಪಾದನೆಯಲ್ಲಿ ತೊಡಗಿರುತ್ತಾರೆ. ತನ್ನ ಜೀವನದ ಬಗ್ಗೆಯೂ ಕೂಡ, ತನ್ನ ಶರೀರದ ಬಗ್ಗೆಯೂ ಕೂಡ, ಆರೋಗ್ಯದ ಬಗ್ಗೆಯೂ ಕೂಡ ಲಕ್ಷಿಸದೆ ಅನೇಕ ಕಾರ್ಯಗಳನ್ನು ಮಾಡುವಂಥದ್ದುಂಟು. ಆದರೆ ಭಗವಂತ ಹೇಳುತ್ತಾನೆ, ಯಥಾಶಕ್ತಿ ಭಜೆ, ಯಥಾಶಕ್ತಿ ಎಷ್ಟುಂಟು ಅದಕ್ಕನುಗುಣವಾಗಿರತಕ್ಕಂಥ ಬೇಕು ಬಯಕೆಗಳನ್ನು, ಆಸೆಗಳನ್ನು ಪೂರೈಸ್ಕೊಳ್ಬೇಕೆ ಪ್ರಯತ್ನ ಪಡಬೇಕು. ಯಾಕೆ ಅಂತ ಹೇಳಿದರೆ, ಯಥಾ ಸರ್ವಾಂಸ್ತೇನೈವ ಶುಭಮಶ್ನುತೆ. ಅದಕ್ಕೆ ನಕುರ್ಯಾ ದ್ರವ್ಯಲೋಭಾದಿ. ಯಾಕಂದರೆ ದ್ರವ್ಯಲೋಭ, ಹಣದ ಆಸೆ ಬಹಳ ಕೆಟ್ಟ. ಇವತ್ತಿಷ್ಟಿದ್ರೆ ಇನ್ನಿಷ್ಟು ಬೇಕು ನೋಡಿ. ಪ್ರಾಯ ಬಂಗಾರವನ್ನು ತೊಗೊಳಕ್ಕೆ ಹೋದಿ, ಅದು ತೊಗೊಂಡ ಮೇಲೆ ಇನ್ನೂ ಒಂದು ಸ್ವಲ್ಪ ತೊಗೊಳ್ಬೇಕು ಅನಿಸುತ್ತೆ, ಅದನ್ನು ತೊಗೊಂಡ್ಮೇಲೆ ಇನ್ನೊಂದು ಬೇಕು ಅನಿಸುತ್ತೆ. ಹೀಗೆ ಅದು ಅನರ್ಥ ಪರಂಪರೆಯೇ ಬೆಳೀತಾ ಹೋಗ್ತದೆ. ಅದಕ್ಕೋಸ್ಕರವಾಗಿ ಅತಿಯಾದ ಸ್ನೇಹವನ್ನು ಮಾಡದೆ, ಅನಾಸಕ್ತ ಸಕ್ತ ಇವ ಸ್ನೇಹಂ ಸರ್ವತ್ರ ದರ್ಶಯೇತ್. ಭಗವಂತ ಅದನ್ನೇ ಹೇಳಿದ್ದು. ಯಾವ ರೀತಿಯಾಗಿ ಅನಾಸಕ್ತಿ ಇರಬೇಕು, ಆದರೆ ಪರಿಪೂರ್ಣವಾಗಿ ಅನಾಸಕ್ತಿ ಅಲ್ಲ. ಗೃಹಸ್ಥಾಶ್ರಮಿಯಾಗಿದ್ದಾಗ ಏನೆಲ್ಲ ಕಾರ್ಯಗಳನ್ನು ಎಷ್ಟು ಅವಶ್ಯಕವಾಗಿದೆಯೋ ಆ ಕಾರ್ಯಗಳನ್ನು ತಂದೆ ತಾಯಿಯಂದಿರನ್ನು ನೋಡಿಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಗೃಹಪೋಷ್ಯ ವರ್ಗವನ್ನು ಪೋಷಿಸುವಂಥದ್ದು, ಇದರ ಜೊತೆಗೆ ತಾನು ಭಗವಂತನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಸ್ನೇಹಂ ಸರ್ವತ್ರ ದರ್ಶಯೇತ್. ಅವನು ಅವಶ್ಯವಾಗಿ ಎಲ್ಲ, ಸರ್ವತ್ರ ಅಂದರೆ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ ಆ ದಯೆ ಅನುಕಂಪೆಯನ್ನು ತಾಳುವಂಥದ್ದು. ಏನೆಲ್ಲ ಕಾರ್ಯಗಳು ನಡೀತದೋ ಇದು ಭಗವಂತನ ಅದ್ಭುತವಾದ ಇಚ್ಛಾಶಕ್ತಿಯಿಂದಲೇ ನಡೀತದೆ. ವಿಷ್ಣುರ್ ಮಾಯೇತಿ ಮನ್ವಾನಃ ತಮೇವ ಶರಣಂ ವ್ರಜೇ. ಅಂತಹ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಬೇಕು. ಆಗ ನಮ್ಮನ್ನು ಭಗವಂತ ಉದ್ಧಾರ ಮಾಡ್ತಾನೆ. ಅದಕ್ಕೆ ಭಗವಂತ ಹೇಳಿದಾನಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನು ದುಃಖ ಪಡಬೇಡ, ಮೊದಲು ನನ್ನಲ್ಲಿ ಶರಣಾಗತಿಯನ್ನು ಹೊಂದು, ಮಾಡುವಂತಹ ಕರ್ಮಗಳನ್ನೆಲ್ಲವೂ ಕೂಡ ನನಗೆ ಅರ್ಪಣೆಯನ್ನು ಮಾಡು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ನನಗೆ ಮಾಡತಕ್ಕಂಥ ಎಲ್ಲ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡು, ನಿನಗೆ ಅದರಿಂದ ಉತ್ತಮವಾದ ಫಲವನ್ನು, ಯೋಗ್ಯವಾದ ಫಲವನ್ನು ನಾನು ನಿನಗೆ ನೀಡುತ್ತೇನೆ ಅಂತ ಭಗವಂತ ಹೇಳಿದ್ದ. ಆ ಕರ್ಮಗಳನ್ನು ಮಾಡುವಾಗ ಯಾವುದು ಶಾಸ್ತ್ರದಲ್ಲಿ ವಿಹಿತವಾಗಿದೆಯೋ, ಯಾವುದನ್ನು ಮಾಡಬೇಕೋ ಅದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದನ್ನು ಅವಶ್ಯವಾಗಿ ಬಿಡಬೇಕು. ಹೀಗೆ ಮಾಡಿ ಅಕ್ಲೇಶಯಿತ್ವಾ ಚಾತ್ಮಾನಂ ಯತ್ ಸ್ವಲ್ಪಮಪಿ ತದ್ಬಹು ಹೇಳ್ತದೆ. ಅಕೃತ್ವಾ ಪರಸಂತಾಪಂ. ನೋಡಿ, ಬಹಳ ಸುಂದರವಾದ ಮಾತು ಹೇಳ್ತದೆ. ಮತ್ತೊಬ್ಬರಿಗೆ ದುಃಖವಾಗತಕ್ಕಂತಹ, ಮನಸ್ಸಿಗೆ ನೋವಾಗತಕ್ಕಂಥ ಯಾವ ಕಾರ್ಯಗಳನ್ನು ಕೂಡ ಮಾಡಬೇಡ. ಅಕೃತ್ವಾ ಪರಸಂತಾಪಂ ಅಗತ್ವಾ ಖಲಮಂದಿರಂ. ದುರ್ಜನರ ಸಂಗ ಮಾಡಬೇಡ, ದುಷ್ಟರ ಮನೆಗೆ ಹೋಗಬೇಡ. ಅಂದ ಮಾತ್ರಕ್ಕೆ ಅವರನ್ನು ನೀನು ತಿರಸ್ಕರಿಸಬೇಡ, ಅವರ ಸಂಘದಿಂದ ದೂರ ಇರು ಅಷ್ಟೇನೆ. ಅಕ್ಲೇಶಯಿತ್ವಾ ಚಾತ್ಮಾನಂ. ಹಾಗೆ ಅಂತ ಹೇಳಿ ನಿನ್ನನ್ನು ನೀನು ಬಹಳಷ್ಟು ಯಾವುದನ್ನೋ ಬೇಡವಾದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ನೀನು ಹಾನಿಯನ್ನು ಮಾಡಿಕೊಳ್ಳಬೇಡ. ಇದರಿಂದ ನಿನಗೆ ಎಷ್ಟು ಸ್ವಲ್ಪ ಆಗುತ್ತೋ ಅದನ್ನೇ ಬಹಳ ಅಂತ ತಿಳಿದು ಭಗವಂತನಲ್ಲಿ ಅರ್ಪಣೆಯನ್ನು ಮಾಡಿ ಸಂತೋಷವನ್ನು ಪಡಬೇಕು.
ನಾತಿಯತ್ನಂ ಪ್ರಕುರುವೀತ ದ್ರವ್ಯಾಧಾರ ಅರ್ಜನೇನರಹ. ನೋಡ್ರಿ, ಭಗವಂತ ಹೇಳುತ್ತಾನೆ, ಅತಿಯಾದ ಹಣ ಸಂಪಾದನೆಯಲ್ಲಿ ತೊಡಗಬೇಡಿ. ನಿಮಗೆ ಎಷ್ಟು ಅವಶ್ಯಕ ಉಂಟೋ ಅಷ್ಟನ್ನು ಮಾತ್ರ ನೀವು ಸಂಪಾದಿಸಿ. ಬಹಳ ಪ್ರಯತ್ನವನ್ನು ಮಾಡಬೇಡಿ. ಯಾಕೆಂದರೆ ಬಹಳ ಅತಿಯಾದ ಆಸೆಯನ್ನು ಪಡಲಿಕ್ಕೆ ಹೋದರೆ ನಮ್ಮ ಬುದ್ಧಿ ಕೆಟ್ಟು ಹೋಗಿಬಿಡ್ತದೆ. ಆದ್ದರಿಂದ ನಾವು ಮತ್ತೆ ಪುನಃ ಇಂತಹ ಒಳ್ಳೆಯ ಜನ್ಮವನ್ನು ನಾವು ಪಡೀತೇವೆ ಅಂದರೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಭಗವಂತ ಪ್ರಸನ್ನನಾಗುವ ರೀತಿಯಲ್ಲಿ ನಿಷ್ಕಾಮವಾಗಿ, ಯಾವ ವಿಧವಾಗಿರತಕ್ಕಂತಹ ಆಸೆ ಆಕಾಂಕ್ಷೆಗಳಿಲ್ಲದೆ ಕೇವಲ ಭಗವಂತ ನಮಗೆ ಏನು ಕರುಣಿಸ್ತಾನೆ ಅದೇ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿ ಯಾವನು ಆ ಕಾರ್ಯಗಳನ್ನು ನಡೆಸ್ತಾನೋ ಅದನ್ನೇ ಭಗವಂತ. ಮತ್ತಷ್ಟೇ ಅಲ್ಲ, ಭಗವಂತನಲ್ಲಿ ಮುಖ್ಯವಾಗಿ ಶರಣಾಗತಿ ಎನ್ನುವಂಥದ್ದು ಬಹಳ ಅವಶ್ಯಕ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪದೇ ಅಂತ ಭಗವಂತನಲ್ಲಿ ನಾವು ಮುಖ್ಯವಾಗಿ ಶರಣಾಗತಿಯನ್ನು ಹೊಂದಬೇಕು. ಇದು ಬಹಳ ಪ್ರಮುಖವಾಗಿರತಕ್ಕಂಥದ್ದು. ನಾವು ಮಾಡಿರತಕ್ಕಂತಹ ಕರ್ಮಗಳಲ್ಲಿ ವಿಶೇಷವಾಗಿ ಆ ಭಗವಂತನ ಅನುಗ್ರಹವನ್ನು ಸಂಪಾದನೆಯನ್ನು ಮಾಡಬೇಕು. ಇಷ್ಟೇ ಅಲ್ಲ, ಸದಾಕಾಲ ಭಗವಂತನ ವಿಶೇಷವಾದ ಅನುಗ್ರಹ ಸಂಪಾದನೆಗಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕು. ಇದರಿಂದ ಭಗವಂತ ಪ್ರಸನ್ನನಾಗಿ ಬಿಟ್ಟರೆ ಜಗತ್ತಿನಲ್ಲಿ ಅಲಭ್ಯವಾದದ್ದು ಅಂತ ಯಾವುದೂ ಇಲ್ಲ. ಅದನ್ನೇ ಉಪನಿಷತ್ತುಗಳು ಕೂಡ ಸಾರಿ ಹೇಳ್ತಾ ಇದ್ದಾವೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಬ್ರಹ್ಮಾದ್ಯ ಯತ್ಪ್ರಸಾದೇನ ಸದಾ ಲಬ್ಧ ಮನೋರಥ. ಬ್ರಹ್ಮಾದಿ ದೇವತೆಗಳು, ಎಲ್ಲ ರುದ್ರಾದಿ ದೇವತೆಗಳು ಇವತ್ತು ಏನು ಬೇಕದನ್ನೆಲ್ಲವನ್ನೂ ಕೂಡ ಪಡೀತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ಭಗವಂತನನ್ನ ಅನುಗ್ರಹವನ್ನು ಅವರು ಪಡೆದವರಾಗಿದ್ದಾರೆ. ಭಗವಂತ ಅವರ ಮೇಲೆ ವಿಶೇಷವಾದ ಪ್ರೀತಿಯನ್ನು ಹೊಂದಿದವನಾಗಿದ್ದಾನೆ. ಕಾರಣ ಅವರು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿದವರಾಗಿದ್ದಾರೆ. ಅದೇ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಕಾರುಣ್ಯ ಭಾವೇನ ರಕ್ಷ ರಕ್ಷರ ಮಾಪದೆ. ನಾವು ಪ್ರತಿನಿತ್ಯದಲ್ಲಿ ಮಾಡಬಾರದ ಅನೇಕ ಸಾವಿರಾರು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಭಗವಂತನಲ್ಲಿ ನಾವು ಮಾಡಬಾರತಕ್ಕಂಥ ಸಾವಿರಾರು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ. ಇಂಥ ಎಲ್ಲ ತಪ್ಪುಗಳನ್ನು ದಯಾಸಮುದ್ರನಾದ ಕರುಣಾಸಾಗರನಾಗಿರತಕ್ಕಂಥ ಪರಮಾತ್ಮ ನೀನು ನಮ್ಮನ್ನು ರಕ್ಷಿಸು ಅಂತ ಆ ಭಗವಂತನ ಪಾದ ಕಮಲಗಳಿಗೆ ಈ ಒಂದು ಸ್ವಾತ್ಮ ಸಮರ್ಪಣೆಯನ್ನು ನೀವು ಮಾಡಿಕೊಂಡ್ರಿ ಅಂದರೆ ಭಗವಂತ ಎಲ್ಲ ನೀವು ಮಾಡಿದ ಅಪರಾಧಗಳನ್ನು ಕ್ಷಣದಲ್ಲಿ ಮರೆತು ಬಿಡ್ತಾನಂತೆ. ದೇವರು ಎಲ್ಲವನ್ನೂ ಮನಸ್ಸಿ ಅನುಗ್ರಹಿಸ್ತಾನಂತೆ. ಆ ಭಗವಂತ ಅನುಗ್ರಹ ಮಾಡಿದ ಅಂದರೆ, ಅವನು ಪ್ರಸನ್ನನಾದ ಅಂದರೆ ನಮಗೆ ಜಗತ್ತಿನಲ್ಲಿ ಅಲಭ್ಯವಾದದ್ದು ಅಂತ ಯಾವುದಿದೆ? ಅದಕ್ಕಾಗಿ ಅನನ್ಯ ಭಾವದಿಂದ ನಾವು ಮಾಡುವ ಸಕಲ ಕರ್ಮಗಳು ಇದು ಭಗವಂತನ ಪೂಜೆ ಅಂತ ಮಾಡ್ತಾ ಯಾವ ಕಾಮನೆಗಳೂ ಕೂಡ ಇಲ್ಲದೆ ಇದನ್ನೇ ಭಗವಂತ ಹೇಳಿದ. ಕರ್ಮಯೋಗದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾನೆ ಭಗವಂತ, ನೀನು ನಿಷ್ಕಾಮವಾಗಿ ಕರ್ಮವನ್ನು ಮಾಡು, ನನ್ನ ಪ್ರೀತಿಗಾಗಿ ಕರ್ಮವನ್ನು ಮಾಡು, ನಿನಗೆ ಏನು ಬೇಕು ಅದನ್ನೆಲ್ಲವನ್ನು ಕೂಡ ಕೊಡ್ತೇನೆ. ಏನು ಬೇಕು ಅದನ್ನೆಲ್ಲ ಕೊಡ್ತೇನೆ ಅಲ್ಲ, ನಿನಗೆ ಯಾವುದು ಯೋಗ್ಯವಾಗಿದೆ ಅದನ್ನು ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಏನು ಬೇಕೋ ಅದನ್ನು ಕೊಡ್ತೇವೆ ಅಂತ ಹೇಳಿದ್ರೆ ನಾವು ದೇವರ ಮುಂದೆ ಒಂದು ದೊಡ್ಡ ಪಟ್ಟಿ ಮಾಡಿಟ್ಟು ಬಿಡ್ತೇವೆ, ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ. ಆದರೆ ದೇವರು ಹೇಳ್ತಾನೆ, ನಿನಗೆ ಯೋಗ್ಯವಾದದ್ದು ಏನಿದೆಯೋ ಅದನ್ನು ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಒಬ್ಬ ಸಣ್ಣ ಪುಟ್ಟ ಬಾಲಕನ ತಲೆ ಮೇಲೆ ಒಂದು 50 kg ಮೂಟೆ ಅಕ್ಕಿ ಹೊರಿಸಿದರೆ ಅದನ್ನು ಹೊರಲಿಕ್ಕೆ ಸಾಧ್ಯವಾಗ್ತದ? ಇಲ್ಲ. ಆ ಪುಟ್ಟ ಮಗುವಿಗೆ ಕೇವಲ 1 kg ಹೊರಲಿಕ್ಕೆ ಮಾತ್ರ ಸಾಧ್ಯ, ಅಷ್ಟನ್ನು ಮಾತ್ರ ಕೊಡ್ತೇನೆ ಅಂತಾನೆ ದೇವರು. ಯಾವ ಜೀವರಾಶಿಗಳಿಗೆ ಯಾವ ಯೋಗ್ಯತೆ ಉಂಟೋ ಅದನ್ನು ಭಗವಂತ ಕರುಣಿಸ್ತೇನೆ ಅಂತ. ಹೀಗೆ ಭಗವಂತ ಅದನ್ನು ಕರ್ಮಯೋಗದಲ್ಲಿ, ಗೀತೆಯ 14ನೇ ಅಧ್ಯಾಯದ ಕರ್ಮಯೋಗದಲ್ಲಿ ಭಗವಂತ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾನೆ. ಹೀಗೆ ಭಗವಂತನ ಅನುಗ್ರಹ ಅದು ಬಹಳ ಪ್ರಮುಖವಾದದ್ದು. ಅದಕ್ಕಾಗಿಯೇ ನಮ್ಮ